ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಈ ಪೌಡ್ರು ಏನೋ ಕೆಲಸ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಮೀನನ್ ಹತ್ರ ಹೇಳ್ತಿರ್ತಾನೆ. ಈ ಕಡೆ ರೋಹಿಣಿ ಅಳ್ತಾ ಮನೋಜನ್ ತೊಡೆ ಮೇಲೆ ಮಲ್ಕೊಂಡಿರ್ತಾಳೆ. ಮನೋಜ ಸಮಾಧಾನ ಮಾಡ್ತಿರ್ತಾನೆ. ಮನೋಜ್, ಅಪ್ಪ ಹೋಗಿದ್ದನ್ನ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ, ನೀವಾದ್ರೆ ನನ್ ಜೊತೆಗಿರಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನಿನ್ಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೋಹಿಣಿ, ಆದ್ರೆ ಏನೇ ನಡೆದ್ರುನು ನಾನ್ ನಿನ್ ಜೊತೆನೆ ಇರ್ತೀನಿ ಅಂತ ರೋಹಿಣಿಗೆ ಮನೋಜ ಹೇಳ್ತಿರ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಸಮಾಧಾನ ಆಗ್ತಿರತ್ತೆ. ನಾಳೆ ನಾನ್ ಶೋರೂಮ್ಗೆ ಹೋಗೋದಿಲ್ಲ, ರಜಾ ಹಾಕ್ತೀನಿ. ಮಾವ ಸತ್ತಿದ್ರಿಂದ ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಬೇಕಲ್ವಾ ಅಂತ ಮನೋಜ ಹೇಳ್ಬೇಕಾದ್ರೆ, ಅಯ್ಯೋ ಮನೋಜ್, ಆ ರೀತಿ ಎಲ್ಲ ಏನು ಮಾಡದ್ ಬೇಡ ಮನೋಜ್. ಅಪ್ಪ ಬೇರೆ ಇವಾಗ ನಮ್ಮಿಂದ ದೂರ ಆಗೋಗಿದ್ದಾರೆ. ಇವಾಗ ಶೋರೂಮ್ಗೆ ರಜಾ ಮಾಡಿ ಏನ್ ಪ್ರಯೋಜನ ಹೇಳಿ? ನಮ್ಮ ಅಪ್ಪ ಯಾವಾಗ್ಲೂ ಒಂದ್ ಮಾತ್ ಹೇಳ್ತಿದ್ರು, ಬಿಸ್ನೆಸ್ ಅಲ್ಲಿ ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, ಅದು ಸರಿನೇ, ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವ್ರಿಗೆ ಅನುಭವ ಇರುತ್ತೆ, ಅವ್ರು ಹೇಳಿದ್ರೆ ಸರಿಯಾಗೇ ಇರುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ನನಗೋಸ್ಕರ ನೀವಿದೀರಾ, ನಿಮ್ಗೋಸ್ಕರ ನಾನಿದೀನಿ, ಇಬ್ರು ಸೇರಿ ಜೊತೆಲಿ ಸಂಪಾದನೆ ಮಾಡಿದ್ರೆ ಇಬ್ರು ಮುಂದಕ್ ಬರ್ತೀವಿ ಅಂತ ರೋಹಿಣಿ ಅಳ್ತಾ ಹೇಳ್ತಿರ್ತಾಳೆ. ಸರಿ ರೋಹಿಣಿ, ನೀನು ಮನೇಲೇ ಇದ್ದು ಒಂದೆರಡು ದಿವಸ ರೆಸ್ಟ್ ಮಾಡು ಅಂತ ಮನೋಜ ಹೇಳಿದಾಗ, ಇಲ್ಲ ಮನೋಜ್, ನಾನು ಒಂಟಿಯಾಗಿದ್ರೆ ಅಪ್ಪನ್ ಜ್ಞಾಪಕ ಬಂದು ಅಳ್ತಾ ಕುತ್ಕೊಂಡ್ಬಿಡ್ತೀನಿ. ಆಮೇಲೆ ನಿನ್ ಜೊತೆ ಇದ್ರೆ ನನಗೂ ಒಂದ್ ರೀತಿ ಸಮಾಧಾನ ಆಗತ್ತೆ. ಒಂಟಿಯಾಗಿ ಕುತ್ಕೊಂಡ್ ಹತ್ರೆ ನಾವ್ ಅಪ್ಪ ವಾಪಸ್ ಬಂದ್ಬಿಡ್ತಾರ? ಮೊದ್ಲು ಅವ್ರು ಈ ಪ್ರಪಂಚದಲ್ಲಿ ಇಲ್ಲ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಶೋರೂಮ್ಗೆ ಬರ್ತೀನಿ, ನಿಮ್ ಜೊತೆ ಇದ್ರೆ ನನ್ ಮೈಂಡ್ಗೂ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ರೋಹಿಣಿ, ನೀನ್ ಏನ್ ಅನ್ಸುತ್ತೋ ಅದನ್ನ ಮಾಡು ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜಂಗೆ ಕಾಲ್ ಬರುತ್ತೆ. ಹಲೋ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿಲ್ವಾ? ಒಂದ್ ನಿಮಿಷ ಇರಿ, ಆಚೆಗ್ ಬರ್ತೀನಿ ಅಂತ ಹೇಳಿ ಮನೋಜ ರೂಮಿಂದ ಎದ್ದು ಆಚೆಗ್ ಹೋಗ್ತಾನೆ. ಅಷ್ಟ್ರಲ್ಲಿ ರೋಹಿಣಿಗೆ ಪೂಜಾ ಕಡೆಯಿಂದ ಕಾಲ್ ಬರುತ್ತೆ. ಹೇಳಿ ಪೂಜಾ ಅಂತ ರೋಹಿಣಿ ಹೇಳ್ದಾಗ, ಫ್ರೀ ಇದೆಯೇನೆ, ನಿನ್ ಹತ್ರ ಮಾತಾಡ್ಬೇಕು ಅಂತ ಪೂಜಾ ಹೇಳ್ತಾಳೆ. ಹೇಳು ಅಂತ ರೋಹಿಣಿ ಹೇಳ್ದಾಗ, ಎಲ್ಲ ಮುಗಿತೇನೆ, ಆ ಮೇಕೆ ಮಂಜಣ್ಣ ಬಂದಿದ್ನೇನೆ ಅಂತ ಪೂಜಾ ಕೇಳಿದಾಗ, ಇವಾಗ ತಾನೇ ಬಂದ್ ಹೇಳೋದ್ರು ಕಣೆ, ಪರವಾಗಿಲ್ಲ ಕಣೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ರೋಹಿಣಿ ಹೇಳ್ದಾಗ, ಹಾಗಾದ್ರೆ ನಿಮ್ ಮನೇಲಿ ಇದನ್ನೆಲ್ಲ ನಂಬಿಟ್ರೇನೆ ಅಂತ ಪೂಜಾ ಕೇಳ್ತಿರ್ತಾಳೆ. ಎಲ್ರು ನಂಬುದ್ರು ಕಣೆ, ಎಲ್ರು ನನ್ಗೆ ಸಮಾಧಾನ ಮಾಡ್ತಿದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಾ, ಹಾಗಾದ್ರೆ ನೀನೇನು ತಗ್ಲಾಕೊಳ್ಳಿಲ್ಲ ತಾನೆ ಅಂತ ಪೂಜಾ ಹೇಳ್ದಾಗ, ಇಲ್ಲ ಕಣೆ, ಅದ್ರಲ್ಲೂ ಮಲೇಷ್ಯಾಗ ಹೋಗೋ ಪ್ಲಾನ್ ಅನ್ನೇ ಅವರು ಕ್ಯಾನ್ಸಲ್ ಮಾಡ್ಬಿಟ್ರು, ಇನ್ಮೇಲೆ ಆ ಪ್ರಾಬ್ಲಮು ಇರೋದಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಪರವಾಗಿಲ್ಲ ಕಣೆ, ನೀನ್ ಸಖತ್ ಕಿಲಾಡಿ ಕಣೆ, ನೀನ್ ಇಲ್ಲಿ ಇರ್ಬಾರ್ದಾಗಿತ್ತು, ನೀನ್ ಎಲ್ಲೋ ಇರ್ಬೇಕಾದವಳು, ಇಲ್ದೇರೋ ಅಪ್ಪನ್ನ ಹುಟ್ಟಿಸ್ದೆ, ಅವ್ರನ್ನ ಕರ್ಕೊಂಡೋಗ್ ಜೈಲ್ಗೂ ಹಾಕ್ದೆ, ಇವಾಗ ಅವ್ರನ್ನ ಸಾಯಿಸು ಬಿಟ್ಟೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಹಬ್ಬ, ಇನ್ಮೇಲೆ ಅಪ್ಪನ್ ಬಗ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಕಣೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ ಕಣೆ, ನಿಮ್ ಅಪ್ಪ ಇಲ್ಲ ಅನ್ನೋದ್ರಿಂದ ಏನೋ ತಪ್ಪಿಸ್ಕೊಂಡೆ, ಆದ್ರೆ ನಿನ್ ಆಸ್ತಿ ಬಗ್ಗೆ ನಿಮ್ ಅತ್ತೆ ಕೇಳದೆ ಬಿಡ್ತಾರೇನೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಅದ್ ಹೇಗೆ ಕೇಳದೆ ಇರ್ತಾರೆ? ಹಾಗಾದ್ರೆ ರೋಹಿಣಿಗೆ ಆಸ್ತಿ ಬರೋದಿಲ್ವಾ ಅಂತೆಲ್ಲ ಕೇಳ್ತಿದ್ರು. ಆಗ ಮೇಕೆ ಮಂಜಣ್ಣ ಹೆಂಗೋ ಅದ್ ಕೇಸ್ ನಡೀತಾ ಇದೆ, ಅದಾದ್ಮೇಲೆ ಇವಳಿಗೆ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ರು ಕಣೆ, ಹೆಂಗೋ ತಪ್ಪಿಸ್ಕೊಂಡೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಮಾಮೂಲಿ ಕೋರ್ಟಲ್ಲಿ ನಡೆಯೋ ಕೇಸು ವರ್ಷಾನ್ಗಟ್ಲೆ ಹೋದ್ರೆ, ನಿನ್ ಕೇಸು 100 ವರ್ಷ ಬೇಕಾದ್ರೂ ಹೋಗುತ್ತೆ ಕಣೆ, ಆ ರೀತಿ ನೀನ್ ಮೇಂಟೈನ್ ಮಾಡ್ತೀಯ ಬಿಡೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಏನೇ ಮಾಡ್ಲಿ ನಮ್ಮ ಅತ್ತೆ ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾರ ಕಣೆ. ಅಷ್ಟ್ರಲ್ಲಿ ನಾನು ಮತ್ತೆ ಮನೋಜ್ ಇಬ್ರು ಸೇರಿ ಬಿಸ್ನೆಸ್ ನ ಡೆವಲಪ್ ಮಾಡಿ ಬೇಗ ಈ ಸಮಸ್ಯೆಯಿಂದ ಎಲ್ಲ ದೂರ ಬಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕ್ ಕಣೆ, ಅದಾದ್ಮೇಲೆ ನಿಜ ಹೇಳ್ಕೊಂಡ್ರಾಯ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೆಂಗೋ ತಪ್ಪಿಸ್ಕೊಂಡೆಲ್ಲ ಬಿಡೆ ಅಂತ ಪೂಜಾ ಹೇಳ್ತಿರ್ತಾಳೆ. ಇವಾಗ ತಪ್ಪಿಸ್ಕೊಂಡಿದೀನ್ ಕಣೆ, ಮುಂದೆ ಯಾವ ಸಮಸ್ಯೆ ಬರುತ್ತೋ ಒಂದು ಅರ್ಥ ಆಗ್ತಿಲ್ಲ ನನ್ಗೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಬಂದ್ರೆ ಏನೇ, ಎಲ್ಲಾದ್ರಲ್ಲೂ ಸಂಭಾಳ್ಸೋದ್ರಲ್ಲಿ ನೀನು ದೊಡ್ಡ ಕಿಲಾಡಿ ಅಲ್ವಾ ಅಂತ ಪೂಜಾ ಹೇಳ್ಬೇಕಾದ್ರೆ, ತುಂಬಾ ದಿವ್ಸ ಇದೇ ರೀತಿ ಮೇಂಟೈನ್ ಮಾಡೋದಕ್ ಆಗೋದಿಲ್ಲ ಕಣೆ, ಈ ಸೂರ್ಯ ಮತ್ತೆ ಮೀನನ್ಗೆ ನನ್ಗೆ ಆಲ್ರೆಡಿ ಡೌಟ್ ಬಂದಿದೆ ಅಂತ ಅನ್ನಿಸ್ತಿದೆ, ಅವ್ರು ಇಲ್ಲಿರೋವರೆಗೂನು ನಾನು ಬಚಾವ್ ಆಗೋದಕ್ ಸಾಧ್ಯ ಇಲ್ಲ ಕಣೆ, ಅವ್ರ ಯಾವ ವಿಷಯನೂ ಗೊತ್ತಾಗ್ಬಾರ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸದ್ಯಕ್ಕಿವಾಗ ಪ್ರಾಬ್ಲಮ್ ಮುಗ್ದಿದೆ ತಾನೆ, ಅದನ್ನ ನೋಡ್ಕೊಂಡ್ರಾಯ್ತು ಬಿಡೆ ಅಂತ ಪೂಜಾ ಹೇಳಿದಾಗ, ಸರಿ ಆಯ್ತು ಕಣೆ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಸೂರ್ಯ ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮೀನಾ ಬರ್ತಾಳೆ. ಯಾಕ್ರಿ, ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಅಲ್ಲ ಮೀನಾ, ಈ ಪೌಡ್ರು ಹೇಳ್ತಲ್ಲ ಅಪ್ಪ ಸತ್ತೋಗೈತೆ ಅಂತ, ಅದನ್ನ ನಂಬ್ಲಾ ಬೇಡ್ವಾ ಅಂತ ನನ್ಗೆ ಇನ್ನೂ ಟೆನ್ಷನ್ ಇಲ್ಲಿದೀನಿ ಕಣೆ, ನನ್ಗೆ ಇನ್ನೂ ಅದ್ರ ಬಗ್ಗೆ ಡೌಟ್ ಇದೆ ಅಂತ ಸೂರ್ಯ ಹೇಳಿದಾಗ, ರೀ, ಇದ್ರಲ್ಲೂ ನಿಮ್ಗೆ ಡೌಟ್ ಇದ್ಯಾ? ಪಾಪ ಅವರು ಅಪ್ಪನ್ ಕಳ್ಕೊಂಡು ತುಂಬಾ ನೊಂದಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ, ದಡ್ಡಿ ಕಣೆ ನೀನು, ನಿನ್ಗೇನು ಗೊತ್ತಾಗೋದಿಲ್ಲ, ಇವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್
ಬೇಕಾಗಿ ಸತ್ತಿದಾರೋ ಅಥವಾ ಅವ್ರಿಗೆ ಬೇಕಾಗ್ದೇ ಇಲ್ದರೋರು ಅವ್ರನ್ನ ಬಂದು ಸಾಯಿಸಿದಾರೋ ಯಾವ್ದೋ ಒಂದು. ಆದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಜೈಲಲ್ಲಿ ಸತ್ತ ಅಂದ್ರೆ ಮೊದ್ಲು ಅವನ್ ಸಂಬಂಧಿಕರಿಗೆ ವಿಷಯ ತಿಳಿಸ್ತಾರೆ. ಆದ್ರೆ ಈ ಪೌಡ್ರಿಗೆ ಆ ಕಡೆಯಿಂದ ಏನು ನ್ಯೂಸೇ ಬರ್ಲಿಲ್ಲ. ಅದನ್ನು ಬೇರೆ ಈ ಮಲೇಷ್ಯಾ ಮಾವ ಬಂದ್ ಹೇಳ್ತಿದಾರೆ. ಅದೇ ನನಗ್ ಡೌಟ್ ಇರೋದು ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅವರೇ ಹೇಳಿದ್ರಲ್ಲ ಇದೆಲ್ಲ ಆಚೆಗ್ ಬರ್ಬಾರ್ದು ಅಂತ, ಅವರೇ ಎಲ್ಲ ಕೇಸ್ ಮುಚ್ಚಾಕ್ಬಿಟ್ರು ಅಂತ ಮೀನಾ ಹೇಳ್ದಾಗ, ಏನ್ ಮೀನಾ ನೀನು ಇಷ್ಟೊಂದು ಅಮಾಯಕಿ ಆಗಿದ್ಯಾ? ಈ ಜೈಲಲ್ಲಿ ಏನಾದ್ರೂ ಯಾರಾದ್ರೂ ಕೊಲೆ ಆಗಿ ಸತ್ತೋದ್ರು ಅಂತಂದ್ರೆ ಅದು ಆಕಸ್ಮಿಕ ಅಥವಾ ಸೂಸೈಡ್ ಮಾಡ್ಕೊಂಡ್ರು, ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಏನೋ ಒಂದ್ ಸುಳ್ಳು ಹೇಳಿ ಅವ್ರ ಸಂಬಂಧಿಕರಿಗೆ ಹೇಳ್ತಾರೆ. ಆದ್ರೆ ಇಲ್ ನೋಡಿದ್ರೆ ಅವ್ರ ಬಾಡಿನೂ ಕೊಡದೆ ಅವರೇ ದಫನ್ ಮಾಡಿದಾರೆ ಅಂದ್ರೆ ಇದನ್ನ ನಂಬೋ ಮಾತಾ? ನೀನೇ ಯೋಚನೆ ಮಾಡು ಅಂತ ಸೂರ್ಯ ಹೇಳ್ದಾಗ, ಅದ್ರ ಬಗ್ಗೆ ಗೊತ್ತಿಲ್ವಲ್ರಿ, ಆ ದೇಶದಲ್ಲಿ ಕಾನೂನ್ ಹೇಗಿದ್ಯೋ ಏನೋ ನಮ್ಗೇನ್ ಗೊತ್ತು ಅಂತ ಮೀನಾ ಹೇಳ್ತಾಳೆ. ಕಣೆ, ಅದೆಲ್ಲ ಗೊತ್ತಿಲ್ದಿರೋದ್ರಿಂದ ಅವಳು ಏನೇ ಹೇಳಿದ್ರು ಹೂ ಅನ್ಬೇಕು, ಹಂಗಾಗೋಗಿದೆ ನಮ್ ಪರಿಸ್ಥಿತಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೂ ಮೀನಾ ನೀನ್ ಎಲ್ಲದನ್ನು ಒಂದ್ ಕಡೆಯಿಂದ ಯೋಚನೆ ಮಾಡು. ಮನೋಜನ್ ಮದ್ವೆಗ್ ಮುಂಚೆ ಈ ಪೌಡ್ರ್ ಏನ್ ಹೇಳ್ತಿತ್ತು, ಅಪ್ಪ ಟೂರ್ಗ್ ಹೋಗಿದ್ದಾರೆ ಆಮೇಲೆ ಬರ್ತಾರೆ ಅಂತ ಹೇಳಿದ್ರು ತಾನೆ. ಆಮೇಲೆ ದಿಢೀರ್ ಅಂತ ಮಲೇಷ್ಯಾ ಮಾವ ಬಂದ, ಅವನು ಸ್ವಲ್ಪ ದಿವಸ ಅದು ಇದು ಅಂತ ಹೇಳ್ಕೊಂಡು ತಲೆ ತಿಂತಿದ್ದ. ಆಮೇಲೆ ಅವ್ರ ಅಪ್ಪ ಬರ್ತಾನೆ ಅಂತ ಬಿಲ್ಡಪ್ ಬೇರೆ ಕೊಡ್ತಿದ್ದ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ ಅದಂತೂ ನಿಜಾನೇ, ನಮ್ಮ ಅಪ್ಪ ಬರ್ತಾ ಇದಾರೆ ಅಂತ ಹೇಳಿ ರೋಹಿಣಿ ಅವ್ರು ಹೇಳಿದಾಗ ಎಲ್ರು ಖುಷಿಲಿದ್ರು. ದಿಢೀರ್ ಅಂತ ಮಲೇಷ್ಯಾ ಮಾವ ಬಂದು ಅವ್ರನ್ನ ಏರ್ಪೋರ್ಟ್ ಅಲ್ಲೇ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಹಾ ಹೇಳಿದ್ರು ತಾನೇ. ಆಮೇಲೆ ತುಂಬಾ ದಿವಸದಿಂದ ಜೈಲಲ್ಲಿದ್ದಾರೆ, ಅವ್ರನ್ನ ನೋಡೋದಕ್ಕೂ ಆಗ್ತಿಲ್ಲ, ಅವ್ರ ಹತ್ರ ಮಾತಾಡೋದಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರು ತಾನೆ. ಈಗ ನೋಡು, ನಾವು ಮಲೇಷ್ಯಾಗ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ 2ನೇ ದಿವಸದಲ್ಲೇ ಅವ್ರಪ್ಪ ಸತ್ತೋದ್ರು. ಅದ್ ಹೆಂಗೆ ಅಂತ ಸೂರ್ಯ ಹೇಳಿದಾಗ, ಹೌದು ರೀ ನೀವ್ ಹೇಳೋದನ್ನೆಲ್ಲ ಕೇಳ್ತಿದ್ರೆ ನನ್ಗೆ ಕನ್ಫ್ಯೂಷನ್ ಆಗ್ತಿದೆ. ಆದ್ರೂ ನೀವ್ ಸುಮ್ನೆ ಬೇಡದೇ ಇರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ಅಂತ ಮೀನಾ ಹೇಳಿದಾಗ, ಇಲ್ಲ ಮೀನಾ, ಎಲ್ಲೋ ಏನೋ ಎಡವಟ್ಟಾಗಿದೆ. ಆ ಪೌಡ್ರು ಏನೋ ದೊಡ್ಡದಾಗಿ ವಿಷಯನ ಮುಚ್ಚಿಡ್ತಾ ಇದೆ ಅನ್ಸ್ತಾ ಇದೆ. ಮಾಡಿರೋ ತಪ್ಪಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸರಿಯಾಗಿರೋ ಪ್ಲಾನ್ಗಳನ್ನೇ ಮಾಡ್ತಾ ಹೋಗ್ತಾ ಇದ್ದಾಳವಳು ಅಂತ ಹೇಳಿ ಸೂರ್ಯ ಹಾಡ್ ಹೇಳ್ತಿರ್ತಾನೆ. ಮೀನಾ, ನಮ್ ಮನೇಲಿ ನಡೀತಾ ಇರೋ ಘಟನೆಗಳು ಯಾವ ಪಿಕ್ಚರ್ ಸ್ಟೋರಿಗಿಂತ ಕಡಿಮೆ ಇಲ್ಲ. ಡೈಲಿ ಒಂದೊಂದ್ ಸ್ಟೋರಿಗಳು ಬರ್ತಾನೆ ಇರ್ತವೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಹಾಲ್ ಆರೋಗುತ್ತೆ ನೀವು ಕುಡೀರಿ ಅಂತ ಮೀನಾ ಹಾಲನ್ನ ಸೂರ್ಯಂಗೆ ಕೊಡ್ತಾಳೆ. ಹಾಗೆ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಈ ಕಡೆ ಕಸ್ತೂರಿ ಮನೆಗ್ ಬಂದು ಶಾಂತಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಪಾಪ ಕಣೆ, ಕೊನೆವರೆಗೂ ರೋಹಿಣಿ ಅವ್ರ ಅಪ್ಪನ ನೋಡೋದಿಕ್ಕೆ ಆಗ್ಲಿಲ್ಲ. ಅದು ಅಲ್ದೆ ಅದ್ಯಾಕ ಹುಡ್ಗಿಗೋ ಹೋಗಿ ಬಂದು ಕಷ್ಟ ಬರುತ್ತೆ ಗೊತ್ತಿಲ್ಲ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಹೌದು ಕಣೆ ಕಸ್ತೂರಿ, ನಾನು ನಮ್ ಬೀಗ್ರನ್ನ ನೋಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಈ ಸೂರ್ಯನು ಮಲೇಷ್ಯಾಗ್ ಹೋಗೋಣ ಅಂತ ಹೇಳ್ತಿದ್ದ, ನಾವೇ ಸರಿಯಾಗಿ ಕಿವಿಗೆ ಹಾಕೊಳ್ಳಿಲ್ಲ. ಆದ್ರೆ ಇವಾಗಾದ್ರೂ ಹೋಗ್ಬೋದಲ್ಲ, ಬೀಗ್ರನ್ನ ನೋಡ್ಬೋದಲ್ಲ ಅಂತ ನಾನು ಖುಷಿ ಪಟ್ಟಿದೆ ಕಣೆ. ಆ ಆಸೆ ಕೊನೆಗೂ ನೆರವೇರ್ಲಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ರೋಹಿಣಿ ನೋಡಕ್ಕೆ ನಾನು ಆಮೇಲಿಂದ ಮನೆಗ್ ಬರ್ತೀನಿ ಕಣೆ, ಪಾಪ ಆ ಹುಡ್ಗಿಗೆ ಹೇಗ್ ಸಮಾಧಾನ ಮಾಡ್ಲಿ ಅಂತ ಗೊತ್ತಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಹೌದು ಕಣೆ, ಇವಾಗ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಯಾರಾದ್ರೂ ಸಮಾಧಾನ ಹೇಳಿದ್ರೆ ಒಳ್ಳೇದೇ ಆಗತ್ತೆ ಅಂತ ಶಾಂತಿ ಹೇಳ್ತಾಳೆ. ಹೌದು, ಇವಾಗ ರೋಹಿಣಿ ಅವರಪ್ಪ ಸತ್ತೋದ್ರಲ್ವಾ, ಹಾಗಾದ್ರೆ ಅವ್ರ ಆಸ್ತಿ ಏನಾಗುತ್ತೆ, ಅದ್ಯಾವ್ದು ಬರೋದಿಲ್ವಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅದೆಂಗೆ ಬರ್ದೇ ಇರುತ್ತೆ, ಅದೆಲ್ಲದನ್ನು ಕೋರ್ಟ್ ಅಲ್ಲಿ ಫ್ರೀಸ್ ಮಾಡಿಟ್ಟಿದಾರಂತೆ, ಕೇಸ್ ನಡೀತಿದ್ಯಲ್ಲ ಅಂತ ಶಾಂತಿ ಹೇಳಿದಾಗ, ಅಲ್ಲ ಕಣೆ ಅವರೇ ಸತ್ತೋದ್ರಲ್ಲೇ, ಹಂಗಿರ್ಬೇಕಾದ್ರೆ ಏನೇ ಕೇಸ್ ನಡೆಯುತ್ತೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಯ್ಯೋ, ಜಡ್ಜ್ಮೆಂಟ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರೆ ಕಣೆ, ಅದಾದ್ಮೇಲೆ ಅದನ್ನೆಲ್ಲ ಅವರು ವಾಪಸ್ ಕೊಟ್ಬಿಡ್ತಾರಂತೆ, ಅದೆಲ್ಲ ರೋಹಿಣಿ ಹೆಸರಿಗೆ ಬರುತ್ತೆ, ಅದನ್ನ ಅವ್ರ ಮಾವನೇ ಹೇಳ್ದ ಅಂತ ಶಾಂತಿ ಹೇಳ್ತಾಳೆ. ಓ ಹಾಗ, ಆ ಆಸ್ತಿ ಎಲ್ಲ ಬಂದ್ರೆ ರೋಹಿಣಿ ಮತ್ತೆ ಮನೋಜನ್ಗೆ ಇಬ್ರಿಗೂ ಹೆಲ್ಪ್ ಆಗುತ್ತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೂ ಕಣೆ, ರೋಹಿಣಿ ಒಬ್ಳೆ ಮಗಳಲ್ವಾ, ಅದಕ್ಕೆ ಎಲ್ಲ ಆಸ್ತಿನೂ ಅವಳಿಗೆ ಬರುತ್ತೆ ಅಂತ ಅವ್ರ ಮಾವ ಹೇಳ್ತಿದ್ದ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ವಿಶಾಲಾಕ್ಷಿ ಬರ್ತಾಳೆ. ಶಾಂತಿ ಮಾಸ್ಟರ್ ಅಂತ ವಿಶಾಲಾಕ್ಷಿ ಕರೆದಾಗ, ಯಾರದು ಅಂತ ಶಾಂತಿ ಆಚೆಗ್ ಬಂದು ನೋಡ್ತಾಳೆ. ನಮಸ್ಕಾರ ಮಾಸ್ಟರ್, ನನ್ನ ಹೆಸರು ವಿಶಾಲಾಕ್ಷಿ ಅಂತ, ನೀವು ಡ್ಯಾನ್ಸ್ ಮಾಸ್ಟರ್ ತಾನೇ ಅಂತ
ವಿಶಾಲಾಕ್ಷಿ ಕೇಳಿದಾಗ ಹೌದು ಅಂತ ಶಾಂತಿ ಹೇಳ್ತಾಳೆ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ವಿಶಾಲಾಕ್ಷಿ ಹೇಳಿದಾಗ ಸರಿ ಆಯ್ತು ಬನ್ನಿ ಅಂತ ಶಾಂತಿ ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮಾಸ್ಟರ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ, ನೀವು ಒಳ್ಳೆ ಬೆಸ್ಟ್ ಡ್ಯಾನ್ಸರ್ ಅಂತಾನು ಕೇಳಿದೀನಿ, ಇಡೀ ಏರಿಯಾನೇ ನಿಮ್ ಬಗ್ಗೆ ಮಾತಾಡ್ತಿದೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಹೌದಾ ಅಂತ ಶಾಂತಿ ಖುಷಿಯಿಂದ ಕೇಳ್ತಾಳೆ. ಹೌದು ಮಾಸ್ಟರ್, ಅದ್ರಲ್ಲೂ ನಿಮ್ ಹತ್ರ ಕಲಿತಾ ಇರೋ ಮಕ್ಳುಗಳು ನಿಮ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದಾರೆ, ನಾಟ್ಯ ರಾಣಿ ಅಂತ ಬೇರೆ ಕರೀತಿದಾರೆ ನಿಮ್ಮನ್ನ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಹೌದೌದು ಅದಂತೂ ಸತ್ಯನೇ, ತಾನ್ ಕಲ್ತಿರೋ ವಿದ್ಯೆ ಇಲ್ಲಿಗೆ ಕೊನೆ ಆಗ್ಬಾರ್ದು ಅಂತ ಮಕ್ಳುಗಳಿಗೆ ಹೇಳ್ಕೊಡ್ತಾ ಇದ್ದಾಳೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದ್ಸರಿ ನೀವ್ ಯಾವ ವಿಷಯದ ಬಗ್ಗೆ ಮಾತಾಡೋದಕ್ ಬಂದ್ರಿ ಅಂತ ಶಾಂತಿ ಕೇಳಿದಾಗ ಡ್ಯಾನ್ಸ್ ಕ್ಲಾಸ್ ಸೇರೋದಕ್ಕೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಓ ಹಾಗ, ನಿಮ್ ಮಗಳನ್ ಸೇರ್ಸಕ್ ಬಂದ್ರ ಅಥವಾ ನಿಮ್ ಮಗನ್ ಸೇರ್ಸಕ್ ಬಂದ್ರ ಅಂತ ಶಾಂತಿ ಕೇಳಿದಾಗ ಇಲ್ಲ ಇಲ್ಲ, ಅಯ್ಯೋ ಮಗನೋ ಮಗಳೋ ಅಲ್ಲ, ನಾನೇ ಸೇರ್ಕೋಬೇಕಾಗಿತ್ತು ಅಂತ ವಿಶಾಲಾಕ್ಷಿ ಹೇಳಿದಾಗ ಏನು ನೀವಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದೌದು ನಾನೇ, ಇಂಥ ವಯಸ್ಸಲ್ಲೂ ಕಲೆ ಮೇಲಿರೋ ಅಭಿಮಾನಕ್ಕೆ ನೀವು ಡ್ಯಾನ್ಸ್ ಹೇಳ್ಕೊಡ್ತಾ ಇದೀರಲ್ಲ ಮಾಸ್ಟರ್, ಅದೇ ರೀತಿ ನನಗೂ ಆಸೆ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಈ ತರ ಕ್ಲಾಸ್ಗೆಲ್ಲ ಹೋಗಿದ್ದೆ, ಆದ್ರೆ ನಿಮ್ ತರ ಕಲ್ಸ್ಕೊಡೋ ಮಾಸ್ಟರ್ ನನ್ಗೆಲ್ಲೂ ಸಿಕ್ಕಿರ್ಲಿಲ್ಲ. ವಯಸ್ಸನ್ನ ಒಂದು ಕಾರಣ ಅಂತ ನೋಡಿದ್ರೆ ನೀವು ಡ್ಯಾನ್ಸ್ ಹೇಳ್ಕೊಡೋದಕ್ಕಾಗತ್ತಾ ಹೇಳಿ? ನನಗೆ ಈ ಕಲೆನ ಕಲ್ತ್ಕೋಬೇಕು ಅಂತ ಆಸೆ ಇದೆ, ಅದ್ರಲ್ಲೂ ಒಳ್ಳೆ ಮಾಸ್ಟರ್ ಹತ್ರ ಕಲ್ತ್ಕೋಬೇಕು ಅನ್ನೋ ಆಸೆ ಇದೆ. ನನ್ನನ್ನ ಸೇರ್ಸ್ಕೋತೀರಾ ಅಂತ ಶಾಂತಿನ ವಿಶಾಲಾಕ್ಷಿ ಕೇಳ್ತಾಳೆ. ಈ ವಯಸ್ಸಲ್ಲಿ ನಿಮ್ಗೆ ಡ್ಯಾನ್ಸ್ ಆಡಕ್ ಆಗತ್ತಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಯಾಕೆ ಬರೋದಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನ್ ಕಲ್ತ್ಕೊಂಡಿರೋ ಭರತನಾಟ್ಯನ ನಿಮ್ ಮುಂದೆ ಆಡಿ ತೋರಿಸ್ತೀನಿ, ಬೇಕಿದ್ರೆ ನೋಡಿ ಅಂತ ಹೇಳಿ ವಿಶಾಲಾಕ್ಷಿ ಶಾಂತಿ ಮುಂದೆ ಭರತನಾಟ್ಯನ ಆಡ್ತಿರ್ತಾಳೆ. ಅದನ್ನ ಶಾಂತಿ ಬಿಟ್ಟಂಗೆ ನೋಡ್ತಾ ನಿಂತಿರ್ತಾಳೆ. ಹಾಗೆ ಅದನ್ನ ನೋಡಿ ಖುಷಿಯಿಂದ ಚಪ್ಪಾಳೆ ತಡ್ತಾಳೆ. ಪರವಾಗಿಲ್ಲ, ಚೆನ್ನಾಗೆ ಆಡ್ತೀರಾ, ಅಭ್ಯಾಸ ಮಾಡಿದಿದ್ರೆ ಇನ್ನು ದೊಡ್ಡದಾಗಿ ಸಾಧನೆ ಮಾಡ್ತಿದ್ರೋ ಏನೋ, ಯಾಕೆ ಅರ್ಧಕ್ಕೆ ಬಿಟ್ಬಿಡ್ರಿ ಅಂತ ಶಾಂತಿ ವಿಶಾಲಾಕ್ಷಿನ ಕೇಳ್ತಾಳೆ. ಕೆಲ್ಸ ಜಾಸ್ತಿ ಆಯ್ತು, ಅದರಿಂದಾಗಿ ಬಿಟ್ಬಿಟ್ಟೆ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಹೌದು, ನೀವೇನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳಿದಾಗ ಡೆಕೋರೇಷನ್ ಮಾಡ್ತಿದೀನಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಓ ಹೌದಾ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಹೌದು, ಈ ಬೆಂಗಳೂರಲ್ಲಿ ನಡೆಯೋ ಮುಕ್ಕಾಲ್ ಭಾಗ ಫಂಕ್ಷನ್ಗೆ ನಾನೇ ಹೂಗಳನ್ನ ಕೊಡೋದು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಓ ಹೌದಾ, ಶಾಂತಿ ಸೊಸೆನೂ ಅಷ್ಟೇ ಹೂವಿನ ವ್ಯಾಪಾರ ಮಾಡ್ತಿದ್ದಾಳೆ, ಇತ್ತೀಚೆಗೆ ಡೆಕೋರೇಷನ್ ಶುರು ಮಾಡಿದಾಳೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಕಸ್ತೂರಿನ ಶಾಂತಿ ಗುರಾಯಿಸ್ತಿರ್ತಾಳೆ. ಓ ಹಾಗ, ಅವಳ ಹೆಸರೇನು ಅಂತ ವಿಶಾಲಾಕ್ಷಿ ಕೇಳಿದಾಗ ಅಯ್ಯೋ ಹೆಸರು ಹೇಳೋ ಅಷ್ಟೇನು ದೊಡ್ಡ ವ್ಯಕ್ತಿ ಏನಲ್ಲ ಬಿಡಿ, ಅವಳ ಹೆಸರು ಮೀನಾ ಅಂತ ಶಾಂತಿ ಹೇಳ್ತಾಳೆ. ಯಾರು ಮೀನಾ ಅಂದ್ರೆ? ಓ ಆ ಬೈಕಲ್ಲಿ ಹಿಂದೆಗಡೆ ಪೆಟ್ಟಿ ಇಟ್ಕೊಂಡು ಹೂವ ಎಲ್ಲ ಕೊಡ್ತಿರ್ತಾಳಲ್ಲ ಆ ಹುಡ್ಗಿನ ಅಂತ ವಿಶಾಲಾಕ್ಷಿ ಕೇಳಿದಾಗ ಹೌದು ಅವಳೇನೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಓ ಆ ಮೀನಾ ನಿಮ್ ಸೊಸೆನೇನಾ ಅಂತ ವಿಶಾಲಾಕ್ಷಿ ಕೇಳಿದಾಗ ಅವಳು ನನ್ ಗಂಡನ್ ಸೊಸೆ, ನನ್ ಸೊಸೆ ಅಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ವಿಶಾಲಾಕ್ಷಿಗೆ ಇವ್ರಗಳ ಮಧ್ಯೆ ಸರಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಮೀನಾ ಚೆನ್ನಾಗೇ ಗೊತ್ತು ನನಗೆ, ಅವ್ರ ಅಮ್ಮನೂ ಗೊತ್ತು, ಅವ್ರಪ್ಪ ಅಲ್ಲಿ ಅಂಗಡಿ ಇಟ್ಕೊಂಡಿರೋದು ಗೊತ್ತು ಅಂತ ಎಲ್ಲ ಡೀಟೇಲ್ ಆಗಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಪರವಾಗಿಲ್ವೇ, ಮೀನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀರಾ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ಡೆಕೋರೇಷನ್ಗೆ ತುಂಬಾ ಕಡೆ ಹೂ ತಗೋತೀವಲ್ಲ, ಹಂಗೆ ಅವರು ಗೊತ್ತು ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಮೇಲೆ ಮೀನಾ ಅವರಪ್ಪ ಯಾವ್ದೋ ಟ್ರೈನ್ ಆಕ್ಸಿಡೆಂಟ್ ಅಲ್ವಾ ಸತ್ತೋಗಿದ್ದು ಅಂತ ವಿಶಾಲಾಕ್ಷಿ ಹೇಳಿದಾಗ ಅಯ್ಯೋ ಆ ಟ್ರೈನ್ ಆಕ್ಸಿಡೆಂಟ್ ನಮ್ ಜೀವನದಲ್ಲೇ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ಅಂತ ಶಾಂತಿ ಹೇಳ್ತಿರ್ತಾಳೆ. ಏನಾಯ್ತು, ಏನ್ ಈ ರೀತಿ ಹೇಳ್ತಿದ್ದೀರಾ ಅಂತ ವಿಶಾಲಾಕ್ಷಿ ಕೇಳಿದಾಗ ಅದನ್ ಬಿಡಿ, ಅದು ದೊಡ್ಡ ಕತೆ ಅಂತ ಶಾಂತಿ ಹೇಳ್ತಾಳೆ. ಆದ್ರೂ ನಿಮ್ಗೆ ತುಂಬಾ ದೊಡ್ಡ ಮನ್ಸು, ನೀವ್ ನೋಡೋದಿಕ್ಕೆ ದೊಡ್ಡ ಮನೆ ಹುಡುಗಿ ತರ ಕಾಣಿಸ್ತೀರಾ, ನೀವು ಹೋಗಿ ಈ ಹೂ ಕಟ್ಟೋ ಹುಡುಗಿನೆಲ್ಲ ಸೊಸೆಯಾಗಿ ಮಾಡ್ಕೊಂಡಿದೀರಲ್ಲ ಅಂತ ವಿಶಾಲಾಕ್ಷಿ ಹೇಳಿದಾಗ ಅದ್ರಲ್ಲೇನು ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಎಲ್ಲ ನನ್ ಗಂಡ ಮಾಡಿದ ಕೆಲ್ಸ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗಾದ್ರೆ ಇವಳಿಗೆ ಮೀನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಆಯ್ತು, ಇವ್ರಿಗಿಷ್ಟ ಇಲ್ಲ ಅಂದ್ರೆ ಇದು ಒಂದ್ ಸಾಕು, ಅವಳನ್ನ ಆಟ ಆಡ್ಸೋದಿಕ್ಕೆ ಜೋಳನ್ ಇಟ್ಕೊಂಡೆ
ಆ ಮೀನನ್ನ ಆಟ ಆಡಿಸ್ತೀನಿ ಅಂತ ವಿಶಾಲಾಕ್ಷಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಸರಿ, ನೀವು ನನ್ನನ್ನ ನಿಮ್ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಸ್ಕೋತೀರಾ ಅಂತ ವಿಶಾಲಾಕ್ಷಿ ಹೇಳಿದಾಗ, ನಾನ್ ನಂಬಿ ಬಂದವ್ರನ್ನ ನಾನ್ ಯಾವತ್ತೂ ಕೈ ಬಿಡೋದಿಲ್ಲ. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಖಂಡಿತ ನಿಮ್ಮನ್ನ ಸೇರ್ಸ್ಕೋತೀನಿ ಅಂತ ಶಾಂತಿ ಹೇಳಿದಾಗ ತುಂಬಾ ಖುಷಿ ಆಯ್ತು. ಒಂದ್ ನಿಮಿಷ ಇರಿ ಅಂತ ವಿಶಾಲಾಕ್ಷಿ ತನ್ ಚೇಲ ಹತ್ರ ಹೋಗಿ ಸೀರೆ, ಹಣ್ಣು, ಹೂನೆಲ್ಲ ತಗೊಂಡ್ ಬಂದು ಶಾಂತಿ ಮುಂದೆ ನಿಂತ್ಕೋತಾಳೆ. ತಗೊಳ್ಳಿ ಇದನ್ನ ಅಂತ ವಿಶಾಲಾಕ್ಷಿ ಹೇಳಿದಾಗ, ಇದೆಲ್ಲ ಯಾಕೆ ಅಂತ ಶಾಂತಿ ಕೇಳ್ತಾಳೆ. ಇದು ಗುರುದಕ್ಷಿಣೆ ಮಾಸ್ಟರ್, ತಗೊಳ್ಳಿ ಅಂತ ಹೇಳಿ ಬಲವಂತವಾಗಿ ಅವಳಿಗೆ ಅದನ್ನೆಲ್ಲ ಕೊಟ್ಟು ವಿಶಾಲಾಕ್ಷಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನೆಲ್ಲ ನೋಡಿ ಶಾಂತಿಗೆ ತುಂಬಾ ಖುಷಿ ಆಗತ್ತೆ. ವಿಶಾಲಾಕ್ಷಿ ಆಚೆಗೆ ಹೋಗ್ತಿದ್ದಂಗೆ, ಅಕ್ಕ ಏನಕ್ಕ ಇದು ಈ ರೀತಿ ಎಲ್ಲ ಬಂದ್ ಇಲ್ಲಿ ಕೇಳ್ತಿದ್ದೀರಾ ಅಂತ ಅವಳ ಚೇಲ ಕೇಳಿದಾಗ, ಲವ್, ಆ ಬಿಸ್ನೆಸ್ ಇಂದ ಮೀನನ್ನ ದೂರ ಮಾಡ್ಬೇಕು ಅಂದ್ರೆ ಇವಳೊಬ್ಳಿದ್ರೆ ಸಾಕು, ಇವಳು ಇಟ್ಕೊಂಡು ಹೇಗ್ ಆಟ ಆಡಿಸ್ತೀನಿ ನೋಡ ಅವಳನ್ನ ಅಂತ ವಿಶಾಲಾಕ್ಷಿ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಪೂಜಾ ಜೊತೆ ರೋಹಿಣಿ ಮತ್ತೆ ಮೇಕೆ ಮಂಜಣ್ಣ 3 ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿಗೆ ಮೀನಾ ಬರ್ತಾಳೆ. ಅದನ್ನೆಲ್ಲ ನೋಡಿ ಮೀನಾ ಕೋಪ ಮಾಡ್ಕೋತಾಳೆ. ಇದನ್ನೆಲ್ಲ ನೋಡ್ಬಿಟ್ಲಲ್ಲ ಅಂತ ಹೇಳಿ ರೋಹಿಣಿ ಮೀನನ್ ಕಾಲೆಲ್ಲ ಬೀಳ್ತಾಳೆ. ಆದ್ರೆ ಮೀನಾ ಕೇಳ್ದೆ ಅಲ್ಲಿಂದ ಹೋಗ್ಬೇಕಾದ್ರೆ ಚಾಕು ತಗೊಂಡ್ ಬಂದು ಅವಳಿಗೆ ಹೆದರ್ಸೋದಕ್ಕೆ ನೋಡ್ತಾಳೆ. ಮೀನಾ ಅದಕ್ಕೆ ಹೆದರದೆ ರೋಹಿಣಿ ಕೈನ ಕಟ್ ಹಾಕಿ ಅದೇ ಚಾಕುನ ಕಿತ್ಕೊಂಡು ಎದುರಿಸ್ತಿರ್ತಾಳೆ. ನೀವ್ ಹೇಳುತ್ತಿದ್ದ ಸುಳ್ಳುಗಳನ್ನೆಲ್ಲ ನಂಬೋದಿಕ್ಕೆ ನಾನಿನ್ ಮುಟ್ಟಾಳೆ ಅಂತ ಅನ್ಕೊಂಡಿದ್ಯಾ? ಇಷ್ಟು ದಿವ್ಸ ಅಯ್ಯೋ ಪಾಪ ಅಂತ ನಿಮ್ಗೆ ನಾನು ಕರುಣೆ ತೋರಿಸ್ತಿದ್ದೆ, ಆದ್ರೆ ಇನ್ಮೇಲೆ ಆ ರೀತಿ ಎಲ್ಲ ಇಲ್ಲ. ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೊಂದೆಲ್ಲ ಸುಳ್ಳು ಹೇಳಿದೀರಾ ನೀವು. ನನ್ನನ್ನೇ ಕೊಲ್ಲಕ್ ಬರ್ತೀರಾ? ನನ್ ಕೈ ಬರೀ ಹೂ ಕಟ್ಟೋದಕ್ ಮಾತ್ರ ಅಲ್ಲ, ನಿಮ್ಮಂತವ್ರಿಗೆ ಶಿಕ್ಷೆ ಕೊಡೋದಕ್ಕೂ ಇದೆ ಅಂತ ಮೀನಾ ಬೈತಿರ್ತಾಳೆ. ಮೀನಾ, ನನ್ ಕೈ ನೋವಾಗ್ತಿದೆ ಬಿಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಏಯ್, ನಿನ್ ಆಟ ನನ್ನ ಹತ್ರ ತೋರಿಸ್ತೀನಿ ಅಂತ ಮೀನಾ ಅವಳ ಜುಟ್ಟು ಹಿಡ್ಕೊಂಡು ಗೋಡೆಗೆ ಹೊಡಿತಾ ಇರ್ತಾಳೆ. ಅದೇ ರೀತಿ ರೋಹಿಣಿ ಮಲ್ಗಿರೋ ಜಾಗದಲ್ಲೇ ತನ್ನ ತಲೆನ ದಿಂಬ್ಗೆ ಹೊಡ್ಕೋತಿರ್ತಾಳೆ. ಆಗ ಮನೋಜನ್ಗೆ ಎಚ್ಚರಿಕೆ ಆಗಿ, ರೋಹಿಣಿ ರೋಹಿಣಿ ಏನಾಯ್ತು ನಿನ್ಗೆ, ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿಗೆ ಸಡನ್ ಆಗಿ ಎಚ್ಚರಿಕೆ ಆದಾಗ ಇದೆಲ್ಲ ಕನ್ಸು ಅಂತ ಅವಳಿಗೆ ಅನ್ಸುತ್ತೆ. ಈ ರೀತಿ ಎಲ್ಲ ಆಗೋದ್ರೆ ಏನಪ್ಪಾ ಮಾಡೋದು ಅಂತ ಅವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ. ಯಾಕೆ ರೋಹಿಣಿ ಏನಾಯ್ತು ಅಂತ ಮನೋಜ ಕೇಳಿದಾಗ, ಅದು ಏನಂದ್ರೆ ಏನೋ ಕೆಟ್ಟ ಕನ್ಸ್ ಬಿತ್ತು, ಅದೇನು ಅಂತ ನೆನ್ಪಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಏನಿದು, ನಿನ್ಗೆ ಇತ್ತೀಚೆಗೆ ವಾರಕ್ಕೊಂದ್ಸಲಿ ಕೆಟ್ಟ ಕನ್ಸ್ ಬೀಳ್ತಾ ಇದೆಯಲ್ಲ, ನೀನ್ ಇದೇ ರೀತಿ ಕನ್ಸ್ ಕಾಣ್ತಿದ್ರೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿನ್ಗೆ ತಾಯ್ತ ಹಾಕ್ಸ್ಬೇಕಾಗತ್ತೆ. ಹೌದು, ನನ್ಗೆ ಹೊಡಿಬೇಡ ಅಂತ ಹೇಳ್ತಿದ್ದಲ್ಲ, ಯಾರ್ಗ್ ಹೇಳ್ತಿದ್ದೆ, ನಿನಗ್ ಯಾರು ಹೊಡೆದಿದ್ದು ಅಂತ ಮನೋಜ ಕೇಳಿದಾಗ, ಅದು ಮೀನಾ ಅಂತ ಹೇಳೋದಕ್ಕೋಗಿ ಹಂಗೆ ಸುಮ್ನಾಗೋಗ್ಬಿಡ್ತಾಳೆ ರೋಹಿಣಿ. ಏನದು ಹೇಳು ಅಂತ ಮನೋಜ ಹೇಳಿದಾಗ, ಅದು ಯಾರೋ ಗೊತ್ತಿಲ್ಲ ಮನೋಜ್, ಯಾರೋ ಬಂದು ನನ್ ಕೈ ಹಿಡ್ಕೊಂಡು ತಲೆನ ಹಾಕಿ ಚಚ್ತಾ ಇದ್ರು ಗೋಡೆಗೆ, ಆ ರೀತಿ ಕನ್ಸ್ ಬೀಳ್ತಿತ್ತು ಅಂತ ರೋಹಿಣಿ ಹೇಳಿದಾಗ, ಸರಿ ಮತ್ತೆ ಆ ಕನ್ಸೇನಾದ್ರೂ ಬಂತು ಅಂದ್ರೆ ಅದ್ಯಾರು ಅಂತ ನೋಡಿ ಸರಿಯಾಗಿ ಹೇಳು ನನಗೆ, ನಾನು ಅವ್ರಿಗೆ ಸುಮ್ನೆ ಬಿಡೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಅದನ್ನ ನೋಡಿ ರೋಹಿಣಿ ಏನು ಮಾತಾಡದೆ ಹಾಗೆ ಮನೋಜನ್ನೇ ನೋಡ್ತಿರ್ತಾಳೆ. ರೋಹಿಣಿ, ಅಕಸ್ಮಾತ್ ನಿಮ್ಮ ಅಪ್ಪ ಏನಾದ್ರೂ ಕನ್ಸಲ್ ಬಂದಿದ್ರಾ, ನೀನು ಅವ್ರನ್ನ ಹೋಗಿ ನೋಡಿಲ್ಲ ಅಂತ ಹೇಳಿ ಕನ್ಸಲ್ ಬಂದು ನೀನ್ ಹೊಡಿತಾ ಇದ್ರಾ ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಮನೋಜನ್ನೇ ಗುರಾಯಿಸ್ತಾಳೆ. ಇಲ್ಲ, ಅದೆಲ್ಲ ಏನು ಇಲ್ಲ, ಯಾರೋ ಒಬ್ರು ಹೊಡಿತಿದ್ರು, ಆದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಯ್ಯೋ ಯಾರು ಅಂತಾನೆ ಗೊತ್ತಿಲ್ವಲ್ಲ ಅಂತ ಮನೋಜ ರೋಹಿಣಿಗೆ ನೀರ್ ಕುಡಿಯೋದು ಕೊಟ್ಟು ಬರ್ತೀನಿ ಇರು ಅಂತ ಹೇಳಿ ರೂಮಿಂದ ಆಚೆಗೆ ಹೋಗ್ತಾನೆ. ಛೆ, ಎಲ್ಲ ವಿಷಯ ಮೀನಾ ಗೊತ್ತಾಗೋಯ್ತು ಅಂತ ಭಯ ಬಿದ್ದೋಗ್ಬಿಟ್ಟೆ. ನಿಜವಾಗ್ಲೂ ಗೊತ್ತಾದ್ರೆ ಇದಕ್ಕಿಂತ ಭಯಂಕರವಾಗಿ ಮಾಡ್ತಾಳೆ ಅನ್ಸುತ್ತೆ ಅಂತ ರೋಹಿಣಿ ಭಯದಲ್ಲೇ ಒದ್ದಾಡ್ತಿರ್ತಾಳೆ. ಈ ಕಡೆ ಮನೋಜ ನಿಧಾನಕ್ಕೆ ರೂಮ್ ಡೋರ್ ಓಪನ್ ಮಾಡಿ ಹಾಗೆ ಮೇನ್ ಡೋರ್ ಹತ್ರ ಹೋಗಿ ಅಲ್ಲಿಂದ ಚಪ್ಲಿನ ಎತ್ಕೊಂಡ್ ಬರ್ತಾನೆ. ಎಲ್ಲಿಗೆ ಹೋಗಿದ್ರಿ, ಏನದು ಹಿಂದೆಗಡೆ ಕೈಯಲ್ಲಿ ಅಂತ ರೋಹಿಣಿ ಕೇಳಿದಾಗ ಕೈಯಲ್ಲಿರೋ ಚಪ್ಲಿನ ಮನೋಜ ತೋರಿಸ್ತಾನೆ. ಏನ್ ಮನೋಜ್ ಇದು, ಯಾಕೆ ತಗೊಂಡ್ ಬಂದ್ರಿ ಅಂತ ರೋಹಿಣಿ ಕೇಳಿದಾಗ, ಇದು ಚಪ್ಲಿ ಅಂತ ಮನೋಜ ಹೇಳ್ತಾನೆ. ಅದೇ ಯಾಕಿದು ಅಂತ ಕೇಳ್ದೆ ಅಂತ ರೋಹಿಣಿ ಹೇಳಿದಾಗ, ಅದು ಹಾಗಲ್ಲ, ನಿಮ್ಮ ಅಪ್ಪನ ಆತ್ಮ ಏನೋ ಅಂತ ಅನ್ನಿಸ್ತಿದೆ, ಅದಕ್ಕೆ ಸೇಫ್ಟಿಗೋಸ್ಕರ ಯಾವ್ದಕ್ಕೂ ಇರ್ಲಿ ಅಂತ ಚಪ್ಲಿ ತಗೊಂಡ್ ಬಂದಿದೀನಿ ಅಂತ ಮನೋಜ ಹೇಳಿದಾಗ, ಅದೆಲ್ಲ ಏನು ಇಲ್ಲ ಮನೋಜ್, ಬಾಯಿ ಮುಚ್ಕೊಂಡ್ ಸುಮ್ನೆ ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಆಗೋದಿಲ್ಲ ಅಂತ ಮನೋಜ ಚಪ್ಲಿನ ಆ ಕಡೆ ಈ ಕಡೆ ಹಾಕಿ ದೇವ್ರ ಹತ್ರ
ನೆನೆಸ್ಕೊಂಡು ಹಾಗೆ ಮಲ್ಕೋತಾನೆ. ಇವ್ನ್ ಆಡ್ತಿರೋದನ್ನೆಲ್ಲ ನೋಡಿ ರೋಹಿಣಿ ತಲೆ ಚೆಚ್ಕೊಂಡು ಹಾಗೆ ಅವಳು ಮಲ್ಕೋತಾಳೆ. ಈ ಕಡೆ ಬೆಳಗ್ಗೆನೆ ಪೂಜಾ ಹತ್ರ ಬಂದು ಅವಳಗ್ ಬಿದ್ದಿದ್ ಕನ್ಸನ್ನೆಲ್ಲ ರೋಹಿಣಿ ಎಲ್ಲಾ ವಿಷಯ ಹೇಳ್ತಾಳೆ. ಅದನ್ನ ಕೇಳಿ ಪೂಜಾ ಶಾಕ್ ಆಗ್ತಾಳೆ. ಏನೇ ಇದು, ಇಂತ ಭಯಂಕರವಾಗಿರೋ ಕನ್ಸ್ ಬಿದ್ದಿದೆ ಅಂತ ಹೇಳ್ತಿದ್ಯಲ್ಲೇ ಅಂತ ಪೂಜಾ ಟೆನ್ಷನ್ ಆಗ್ತಾಳೆ. ನಾನೇ ಒಂದ್ ಸೆಕೆಂಡ್ ಎಲ್ಲಾ ವಿಷಯ ಮೀನು ಗೊತ್ತಾಗೋಯ್ತಲ್ಲ ಅಂತ ಭಯ ಬಿದ್ದೋದೆ ಕಣೆ. ಕನ್ಸು ಅಂತ ಗೊತ್ತಾದ್ಮೇಲೆನೆ ನನಗೆ ನೆಮ್ಮದಿ ಆಗಿದ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದು ಆ ಕನ್ಸಲ್ಲಿ ನನಗೇನು ಒದೆ ಬಿದ್ದಿಲ್ಲ ತಾನೆ ಅಂತ ಪೂಜಾ ಕೇಳ್ತಾಳೆ. ಯಾಕೆ ಅಂತ ರೋಹಿಣಿ ಕೇಳ್ದಾಗ, ಅಲ್ಲ ಕಣೆ, ಇವಾಗ ನೀನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೋತೀನಿ ಅಲ್ವೇನೆ, ಅದು ಅಲ್ದೆ ಮೀನಾ ಬೇರೆ ಮನೆಗ್ ಬಂದೋಗಿದ್ಲು ಅಂತ ಪೂಜಾ ಹೇಳ್ಬೇಕಾದ್ರೆ ಅವಳಿಗೇನೋ ಡೌಟ್ ಬಂದಿದೆ ಕಣೆ. ಅದಕ್ಕೆ ಮನೆಗ್ ಬಂದ್ ಹೋಗಿರೋದವಳು. ಇನ್ಮೇಲೆ ಕೇರ್ಫುಲ್ ಆಗಿರ್ಬೇಕು. ಆ ಮೇಕೆ ಮಂಜಣ್ಣನ ಸ್ವಲ್ಪ ದಿವಸ ಇಲ್ಲಿಗೆ ಬರ್ಬೇಡ ಅಂತ ಹೇಳು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಬಾಗ್ಲ ತಟ್ಟಿ ಶಬ್ದ ಬರುತ್ತೆ. ಆಗ ಯಾರು ಅಂತ ಪೂಜಾ ನೋಡಕ್ ಹೋಗ್ತಾಳೆ. ಡೋರ್ ಓಪನ್ ಮಾಡ್ತಿದ್ದಂಗೆನೆ ರೋಹಿಣಿ ಅವರಮ್ಮ ಅಲ್ಲಿರ್ತಾರೆ. ಬಾಮ ಒಳಗಡೆ ಅಂತ ಪ್ರಮೀಳ್ ಅವರನ್ನ ರೋಹಿಣಿ ಕರೀತಾಳೆ. ಕ್ರಿಶ್ ಎಲ್ಲಮ್ಮ ಅಂತ ರೋಹಿಣಿ ಕೇಳಿದಾಗ ಅವನನ್ನ ಸ್ಕೂಲ್ ಕಳ್ಸಿ ಇಲ್ಲಿಗ್ ಬಂದೆ ಕಣೆ ಅಂತ ಪ್ರಮೀಳ್ ಅವರು ಹೇಳ್ತಾರೆ. ಸರಿ, ನಾನ್ ಹೇಳಿದ್ದನ್ನ ತಗೊಂಡ್ ಬಂದಿದ್ಯಾ ಅಂತ ರೋಹಿಣಿ ಕೇಳಿದಾಗ, ಹಾ ತಗೊಂಡ್ ಬಂದಿದೀನಿ ಅಂತ ಪ್ರಮೀಳ್ ಅವರು ಒಂದ್ ಫೋಟೋನ ಅವಳ ಕೈಗೆ ಕೊಡ್ತಾರೆ. ಯಾರ್ ಫೋಟೋನೇ ಇದು ಅಂತ ಪೂಜಾ ಕೇಳಿದಾಗ, ಇದು ನಮ್ಮ ಅಪ್ಪನ್ ಫೋಟೋ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಓ, ಇವ್ರೇನಾ ನೀನ್ ಒರಿಜಿನಲ್ ಅಪ್ಪ ಅಂತ ಪೂಜಾ ಕೇಳ್ತಿರ್ತಾಳೆ. ಕಲ್ಯಾಣಿ, ಯಾಕಮ್ಮ ದಿಢೀರ್ ಅಂತ ಫೋನ್ ಮಾಡಿ ನಿಮ್ ಅಪ್ಪನ್ ಫೋಟೋ ತಗೊಂಡ್ ಬಾ ಅಂತ ಹೇಳ್ದೆ ಅಂತ ಪ್ರಮೀಳಾ ಅವ್ರು ಕೇಳಿದಾಗ, ನಮ್ ಮನೇಲಿ ತೋರ್ಸೋದಿಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಏನೇ ಹೇಳ್ತಿದ್ಯಾ, ನಿಮ್ ಅಪ್ಪನ್ ಫೋಟೋನ ಮನೇಲಿ ತೋರಿಸ್ತೀಯಾ? ಯಾಕೆ, ನೀನು ನಿಮ್ಮಪ್ಪ ಮಲೇಷ್ಯಾದಲ್ಲಿದ್ದಾರೆ ಅಂತ ಹೇಳಿದ್ಯಾ ಅಂತ ಪ್ರಮೀಳಾ ಅವ್ರು ಕೇಳಿದಾಗ, ಅಯ್ಯೋ ಆ ಯಪ್ಪ ಸತ್ತೋದ್ರಲ್ಲ ಅಂತ ಪೂಜಾ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ ಅಂತ ಪ್ರಮೀಳಾ ಅವ್ರು ಕೇಳಿದಾಗ, ನಿಮ್ ಮಗಳೇ ಆ ಯಪ್ಪನ ಸಾಯಿಸ್ಬಿಟ್ಲು ಅಂತ ಪೂಜಾ ಹೇಳ್ತಾಳೆ. ಲೂಸ್ ತರ ಮಾತಾಡ್ಬೇಡ ಕಣೆ ಅಂತ ರೋಹಿಣಿ ಹೇಳಿ ನಡ್ದಿದ್ ವಿಷಯನೆಲ್ಲ ರೋಹಿಣಿ ಪ್ರಮೀಳಾ ಅವ್ರ ಹತ್ರ ಹೇಳ್ತಾಳೆ. ಕಲ್ಯಾಣಿ, ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯೇ ಅಂತ ಪ್ರಮೀಳಾ ಅವ್ರು ಕೇಳಿದಾಗ, ಆಂಟಿ ಏನಿಲ್ಲ ಅಂದ್ರೆ ಒಂದು 689 ಸುಳ್ಳು ಹೇಳಿದಾಳೆ ಅಂತ ಪೂಜಾ ಹೇಳ್ತಾಳೆ. ಸುಮ್ನೆ ಇರೆ, ನನಗೆ ಬೇರೆ ದಾರಿನೇ ಇಲ್ಲ. ನಾನ್ ಸುಳ್ಳು ಹೇಳಿ ಅಪ್ಪ ಅನ್ನೋ ಒಬ್ಬನಿದಾನೆ ಅನ್ನೋದನ್ನ ಹೇಳಿದ್ಮೇಲೆ ಅದ್ರ ಬಗ್ಗೆ ಅವ್ರು ಕೇಳ್ತಾನೆ ಇರ್ತಾರಲ್ವಾ. ಈ ರೀತಿ ಎಂಡ್ ಮಾಡಿದ್ದು ಸರಿ ಹೋಯ್ತು ಬಿಡು. ಯಾಕಂದ್ರೆ ಇಷ್ಟು ದಿವ್ಸ ನಾನು ಅವ್ರಿಗೆಲ್ಲ ಸುಳ್ಳು ಹೇಳಿ ಹೇಳಿ ಸಾಕಾಗೋಗಿತ್ತು. ಅದಕ್ಕೆ ಈ ರೀತಿ ಹೇಳ್ದೆ ಅಂತ ರೋಹಿಣಿ ಹೇಳ್ತಾಳೆ. ಕಲ್ಯಾಣಿ, ನೀನ್ ಆಲ್ರೆಡಿ ಹೇಳಿರೋ ಸುಳ್ಳಿಗೆ ನೀನ್ ಜೀವನ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದೀನಿ ಕಣೆ ನಾನು. ನೀನು ದಿನೇ ಒಂದಕ್ಕೊಂದು ಸೇರ್ಸ್ಕೊಂಡು ಸುಳ್ಳು ಹೇಳ್ಕೊಂಡ್ ಹೋಗ್ತಿದ್ರೆ ಏನೇ ಮಾಡೋದು? ನಾಳೆ ಇಷ್ಟೆಲ್ಲಾ ಗೊತ್ತಾದ್ಮೇಲೆ ಅವರು ನಿನ್ನ ಸುಮ್ನೆ ಬಿಡ್ತಾರೇನೆ ಅಂತ ಪ್ರಮೀಳಾ ಅವ್ರು ಹೇಳ್ಬೇಕಾದ್ರೆ, ಯಾವ್ದನ್ನ ಯಾವಾಗ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ನೀವು ಸುಮ್ನೆ ಇರಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೋಡ್ ಕಲ್ಯಾಣಿ, ಅವಾಗ ನೀನ್ ಒಳ್ಳೇದಾಗ್ಲಿ ಅಂತ ನಾನ್ ಮಾಡ್ದೆ, ಆದ್ರೆ ಅದು ಉಲ್ಟಾ ಆಗೋಯ್ತು. ಈಗ್ಲೂ ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ಕೇಳು. ಆದಷ್ಟು ಬೇಗ ನೀನೊಂದ್ ಮಗು ಮಾಡ್ಕೊ, ಅದ್ರಿಂದಾನೇ ನಿನ್ ಜೀವನ ಸರಿ ಹೋಗುತ್ತೆ ಕಣೆ. ನಿಮ್ ಮನೇಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ನನಗ್ ಭಯ ಆಗತ್ತೆ ಕಣೆ. ಇನ್ನು ಎಷ್ಟು ದಿವ್ಸ ಅಂತ ಇದನ್ನೆಲ್ಲ ಮುಚ್ಚಿಟ್ಟು ಜೀವನ ಮಾಡ್ತೀಯ ಹೇಳು? ನಿಜ ಹೇಳಿದ್ರೆ ನೀನು ನೆಮ್ಮದಿಯಾಗಿರ್ಬೋದಲ್ವೇನೆ ಅಂತ ಪ್ರಮೀಳಾ ಅವ್ರು ಹೇಳಿದಾಗ, ಆ ಛಾಯಾ ಕೊಟ್ಟಿದ್ ದುಡ್ಡಿಂದ ನಮ್ಮ ಅತ್ತೆ ಏನ್ ಮಾಡಿದ್ರು ಅಂತ ನಿನ್ ಹತ್ರ ಎಲ್ಲ ಹೇಳ್ದೆ ತಾನೆ. ಇನ್ನು ಈ ವಿಷಯ ಹೇಳಿದ್ರೆ ಅವ್ರು ನನ್ನನ್ನ ಸುಮ್ನೆ ಬಿಡ್ತಾರಾ? ನಾನ್ ಸಂತೋಷವಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ರೋಹಿಣಿ ಕೇಳಿದಾಗ, ಕಲ್ಯಾಣಿ, ನಾನ್ ಯಾಕೆ ಆ ರೀತಿ ಅನ್ಕೊಳ್ಳಿ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ನೋಡಮ್ಮ, ನನ್ನಿಂದ ಮನೋಜ್ ಇಲ್ದೆ ಜೀವನ ಮಾಡೋದಕ್ಕಾಗೋದಿಲ್ಲ. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ, ಅಲ್ಲಿ ನಿನಗೆ ಅಂತ ಸಮಸ್ಯೆ ಬಂದಾಗ ಅವ್ರ ಕಿವಿಗೆ ಹಾಕೊಳ್ಳೋದಿಲ್ವಲ್ಲೇ, ನಿನ್ನನ್ನ ಬಿಟ್ಕೊಟ್ಬಿಡ್ತಾರೆ ಅಂತವನ್ ಬಗ್ಗೆ ಹೇಳ್ತಿದ್ಯಲ್ಲೇ ಅಂತ ಪ್ರಮೀಳಾ ಅವ್ರು ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ನೋಡು ಕಲ್ಯಾಣಿ, ನಿನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ನಿನ್ ಪರವಾಗಿ ಆ ಮನೇಲಿ ಮಾತಾಡೋದಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ಸೂರ್ಯ ಮೀನಾ ತುಂಬಾ ಒಳ್ಳೆಯವರು, ನೀನು ಅವ್ರ ಹತ್ರನಾದ್ರೂ ನಿಜ ಹೇಳು ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಸಾಕಮ್ಮ, ನಿಲ್ಸು. ಏನೋ ಅವರಿಬ್ರು ದೊಡ್ಡ ತ್ಯಾಗಿಗಳು ಅನ್ನೋ ರೀತಿ ಮಾತಾಡ್ತಿದ್ಯಾ. ಅವರಿಂದಾನೇ ಅಮ್ಮ ಇವತ್ತು ನಾನು ಈ ಪರಿಸ್ಥಿತಿಲಿ ಇರೋದು. ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಅಡ್ವೈಸ್ ಎಲ್ಲ ನನಗ್ ಬೇಕಾಗಿಲ್ಲ ಅಂತ ರೋಹಿಣಿ ಹೇಳಿದಾಗ, ರೋಹಿಣಿ, ಯಾಕೆ ಈ ರೀತಿ ಕಿರ್ಚ್ಕೊತಾ ಇದ್ಯಾ? ಅವ್ರು ನೀನ್ ಒಳ್ಳೇದಕ್ಕೆ ಅಲ್ವೇನೆ ಹೇಳ್ತಾ ಇರೋದು ಅಂತ ಪೂಜಾ ಹೇಳ್ತಾಳೆ. ನನ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ನೋಡ್ಕೊಳ್ಳೋದಕ್ ನನ್ಗೂ ಬರುತ್ತೆ. ನಾನ್ ಹೋಗ್ತಾ ಇದ್ದೀನಿ. ನೋಡಮ್ಮ, ನೀನ್ ಇದನ್ನೆಲ್ಲ ಯೋಚನೆ ಮಾಡಿ ಆ ಮೀನಾ ಸೂರಿಂಗ್ ಏನಾದ್ರೂ ಫೋನ್ ಮಾಡಿ ಹೇಳ್ದೆ ಅಂತ ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಾನ್ ಹೋಗಿದ್ 1 ಅವರ್ ಆದ್ಮೇಲೆ ಅಮ್ಮನ ಆಟೋ ಹತ್ಸಿ ಕಳ್ಸು, ಬಾಗ್ಲಾಕು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಪ್ರಮೀಳಾ ಅವರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಅಜ್ಜಿ ತಾತ ಚಪ್ಲಿ ಹೊಲಿಯೋ ಜಾಗಕ್ಕೆ ಟ್ರಾಫಿಕ್ ಪೊಲೀಸ್ ಇಬ್ರು ಬರ್ತಾರೆ. ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಟ್ರಾಫಿಕ್ ಪೊಲೀಸ್ ಕೇಳಿದಾಗ, ಚಪ್ಲಿ ಹೊಲಿತಾ ಇದೀವಪ್ಪ ಅಂತ ಅಜ್ಜಿ ತಾತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ರೋಡೇನ ಸಿಕ್ಕಿದ್ದು? ಯಾರನ್ ಕೇಳಿ ನೀವಿಲ್ಲಿ ಅಂಗಡಿ ಹಾಕೊಂಡ್ರಿ ಅಂತ
ಆ ಇನ್ಸ್ಪೆಕ್ಟರ್ ಕೇಳ್ದಾಗ, ಅಲ್ಲಪ್ಪ ನಾವು ರೋಡ್ ಸೈಡಲ್ಲಿ ಅಲ್ವೇನಪ್ಪ ಹಾಕೊಂಡಿರೋದು ಅಂತ ತಾತ ಹೇಳ್ತಿರ್ತಾರೆ. ಈ ತರ ಜಾಗಗಳಲ್ಲೆಲ್ಲ ಅಂಗಡಿ ಹಾಕ್ಬಾರ್ದು ಅಂತ ಹೇಳಿಲ್ವಾ? ರೋಡಲ್ಲಿ ಹಾಕೊಳ್ಳೋರು ಅಂಗಡಿ ಅವ್ರಿಗೆಲ್ಲರನ್ನು ಎತ್ತಿಸಿ ಅಂತ ಹೇಳಿದಾರೆ. ಎತ್ತಿ ನೀವು ಅಂಗಡಿನ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಅಲ್ಲಪ್ಪ ಹೊಟ್ಟೆಗೋಸ್ಕರ ನಾವ್ ಈ ರೀತಿ ಮಾಡ್ತಾ ಇದೀವಿ ಅಂತ ತಾತ ಹೇಳ್ಬೇಕಾದ್ರೆ ಅದನ್ನ ಬೇರೆ ಎಲ್ಲಾದ್ರೂ ಹಾಕೊಳ್ಳಿ, ಇಲ್ಲೆಲ್ಲ ಅಂಗಡಿ ಹಾಕೋಬಾರ್ದು ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಅಲ್ಲಪ್ಪ ಸೈಡಲ್ಲಿ ತಾನೇ ಹಾಕೊಂಡಿದೀವಿ, ಇದನ್ ಮಾಡ್ಲಿಲ್ಲ ಅಂತಂದ್ರೆ ನಾವ್ ಬೇರೆ ಏನಪ್ಪಾ ಮಾಡಕ್ಕಾಗತ್ತೆ ಈ ವಯಸ್ಸಲ್ಲಿ ಅಂತ ಅಜ್ಜಿ ಹೇಳ್ತಿರ್ತಾರೆ. ಇವ್ರು ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ತಿರ್ತಾರೆ. ಅಂಗಡಿನ ಎಲ್ಲ ಎತ್ಸಿ ಅಂತ ಹುಡುಗರುಗಳಿಗೆ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಅವ್ರ ಎಷ್ಟೇ ಹೇಳಿದ್ರುನು ಕೇಳ್ದೆ ಅಲ್ಲಿರೋ ಅಂಗಡಿಗಳನ್ನೆಲ್ಲ ಕಿತ್ತು ಎಸಿತಾ ಇರ್ತಾರೆ. ಆ ತಾತ ಬಂದು ಆ ಇನ್ಸ್ಪೆಕ್ಟರ್ನ ಕೇಳ್ಕೊತಿರ್ತಾನೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗ್ ಬರ್ತಾನೆ ಕಾರ್ ತಗೊಂಡು. ಅವ್ರ ಎಷ್ಟೇ ಬೇಡ್ಕೊಂಡ್ರೂನು ಅವ್ರು ಒಪ್ಕೊಳ್ತಿರೋದಿಲ್ಲ. ಸರ್ ಯಾಕ್ ಸರ್ ಈ ರೀತಿ ಮಾಡ್ತಿದ್ದೀರಾ? ಪಾಪ ಸರ್ ಅಜ್ಜಿ ತಾತ ತುಂಬಾ ಕಷ್ಟ ಪಡ್ತಿದ್ದಾರೆ. ಅವ್ರು ರೋಡ್ ಸೈಡ್ ಅಲ್ವಾ ಸರ್ ಹಾಕೊಂಡಿರೋದು, ಬಿಟ್ಬಿಡಿ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಯಾರ ನೀನು ಅಂತ ಆ ಟ್ರಾಫಿಕ್ ಪೊಲೀಸ್ ಕೇಳಿದಾಗ, ನ್ಯಾಯ ಕೇಳೋದಿಕ್ಕೆ ಯಾರಾದ್ರೇನು ಸರ್, ಅವ್ರು ನನ್ಗೆ ಅಜ್ಜಿ ತಾತನ್ ತರ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ನಿನ್ ಮನೇಲಿ ಅವ್ರಿಗೆ ಅಂಗಡಿ ಇಟ್ಕೊಡು ಅಂತ ಆ ಟ್ರಾಫಿಕ್ ಪೊಲೀಸ್ ಅಹಂಕಾರದಿಂದ ಮಾತಾಡ್ತಿರ್ತಾನೆ. ಏನ್ ಸರ್ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅಕ್ರಮವಾಗಿ ಭೂಮಿನ ಆವರಿಸ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದಾರೆ. ಅಂತವ್ರನ್ನೆಲ್ಲ ನೀವೇನು ಮಾಡ್ತಿಲ್ಲ. ಪಾಪ ಹೊಟ್ಟೆ ಬಟ್ಟೆಗೋಸ್ಕರ ರೋಡ್ ಸೈಡ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬಂದು ಈ ರೀತಿ ಮಾಡ್ತಿದಿರಲ್ಲ, ಸ್ವಲ್ಪನಾದ್ರೂ ನಿಮ್ಗೆ ಕರುಣೆ ಅನ್ನೋದೇ ಇಲ್ವಾ ಅಂತ ಮೀನಾ ಕೇಳಿದಾಗ, ನೋಡಮ್ಮ ಈ ಅಂಗಡಿ ಮಾತ್ರ ಅಲ್ಲ, ರೋಡ್ ಸೈಡ್ ಅಲ್ಲಿ ಹಾಕಿರೋ ಎಲ್ಲಾ ಅಂಗಡಿಗಳನ್ನ ತೆರವು ಮಾಡ್ಬೇಕು ಅಂತ ನಮ್ಗೆ ಆರ್ಡರ್ ಬಂದಿದೆ ಅಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಿರ್ತಾನೆ. ಯೋ ಇವ್ರ ಹತ್ರ ಏನಯ್ಯ ಮಾತಾಡೋದು, ಎಲ್ಲ ಎತ್ತಿ ಗಾಡಿಗೆ ಹಾಕ್ರಯ್ಯ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಿರ್ತಾನೆ. ಆ ಅಜ್ಜಿ ತಾತ ಎಲ್ಲ ಅವ್ರ ಎತ್ಕೊಂಡ್ ಹೋಗ್ತಾ ಇರೋ ಐಟಮ್ನೆಲ್ಲ ಬೇಲಾಡಿ ಕೇಳ್ಬೇಕಾದ್ರೆ ಈ ಟ್ರಾಫಿಕ್ ಪೊಲೀಸ್ ಸುಮ್ನೆ ಇರ್ದೆ ಆ ಅಜ್ಜಿನ ಎಳೆದ್ ಬಿಡ್ತಾನೆ. ಆ ಇನ್ಸ್ಪೆಕ್ಟರ್ ಅಜ್ಜಿನ ತಳ್ದಾಗ ಅವ್ರ ತಲೆಗೆ ಏಟಾಗತ್ತೆ. ರೀ ಅವ್ರ ತಲೆಯಲ್ಲಿ ರಕ್ತ ಬರ್ತಿದೆ ಅಂತ ಮೀನಾ ಹೇಳಿದಾಗ ಅದನ್ನ ನೋಡಿ ಸೂರ್ಯನ್ಗೆ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಆ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗಿ ಅವ್ರ ಕತ್ತಿನ ಪಟ್ಟಿನ ಹಿಡ್ಕೊಂಡು, ವಯಸ್ಸಾಗಿರೋರ ಹತ್ರ ನೀನ್ ಪೌರತ್ವನ ತೋರಿಸ್ತಾ ಇದೀಯಾ, ನೀವೆಲ್ಲ ಪೊಲೀಸ್ರ ಅಂತ ಸೂರ್ಯ ಬೈತಿರ್ತಾನೆ. ಏಯ್ ಯಾರ್ ಮೇಲೋ ಕೈ ಹಾಕ್ತಾ ಇದ್ಯಾ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ಬೇಕಾದ್ರೆ, ಏಯ್ ಪೊಲೀಸ್ ಅವ್ರ ಮೇಲೆ ಕೈ ಹಾಕ್ತಿದ್ಯಾ, ಹೋಗಯ್ಯ ಹಿಂದಕ್ಕೆ ಅಂತ ಇನ್ನೊಬ್ಬ ಹೇಳ್ತಿರ್ತಾನೆ. ಆದ್ರೂ ಸೂರ್ಯ ಆ ಇನ್ಸ್ಪೆಕ್ಟರ್ನೇ ಗುರಾಯಿಸ್ತಿರ್ತಾನೆ. ನನ್ ಮೇಲೆ ಕೈ ಮಾಡ್ತೀನಿ ನಿನಗೆ ಅಂತ ಆ ಟ್ರಾಫಿಕ್ ಪೊಲೀಸ್ ಹೋಗ್ಬೇಕಾದ್ರೆ, ಬೇಡ ಕಣೋ ಪಬ್ಲಿಕ್ ಎಲ್ಲ ನೋಡ್ತಾ ಇದಾರೆ, ನಡಿ ಇಲ್ಲಿಂದ ಹೊರಡೋಣ ಅಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಿರ್ತಾನೆ. ಸೂರ್ಯ ತನ್ನ ಕಾರಲ್ಲಿ ಅಜ್ಜಿನ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಈ ಇನ್ಸ್ಪೆಕ್ಟರ್ ಮಾತ್ರ ಸೂರ್ಯನೇ ಗುರಾಯಿಸ್ತಾ ಇರ್ತಾನೆ. ಹಾಗೆ ಸೂರ್ಯ ಇನ್ಸ್ಪೆಕ್ಟರ್ನ ನೋಡ್ಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಸೂರ್ಯನ್ಗೆ ನಿನ್ನನ್ನ ನೋಡ್ಕೋತೀನಿ ಅಂತ ಹುಷಾರಾಗಿರು ಅಂತ ಕೈ ಬೆರಳು ಮಾಡಿ ತೋರಿಸ್ತಿರ್ತಾನೆ. ಈ ಕಡೆ ಸೂರ್ಯ ಆ ಅಜ್ಜಿನ ಕರ್ಕೊಂಡ್ ಬಂದು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಡಾಕ್ಟರ್ ಅವ್ರನ್ನ ಚೆಕಪ್ ಮಾಡಿ ಅವ್ರಿಗೆ ಬ್ಲಡ್ ಲಾಸ್ ಆಗಿರೋದ್ರಿಂದ ಬ್ಲಡ್ ಕೊಡ್ಬೇಕು ಅಂತ ಹೇಳಿದಾಗ, ನಿಮ್ಮಲ್ಲಿ ಯಾರಾಗಾದ್ರೂ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತಾ ನೋಡ್ಬೇಕು ಅಂತ ಹೇಳ್ತಾರೆ. ಆಗ ಯಾರ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿರೋದಿಲ್ಲ, ಸರಿ ನಾನು ಬ್ಲಡ್ ಬ್ಯಾಂಕ್ ಅಲ್ಲಿ ಹೇಗಾದ್ರೂ ಮಾಡಿ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಅವ್ರಿಗೇನು ಆಗಲ್ಲ ತಾನೆ ಅಂತ ಸೂರ್ಯ ಕೇಳ್ತಿರ್ತಾನೆ. ವಯಸ್ಸಾಗಿದೆ ಅಲ್ವಾ, ಈ ರೀತಿ ಏಟುಗಳೆಲ್ಲ ತಡ್ಕೊಳ್ಳೋದಕ್ ಕಷ್ಟ, ಅವರು ಸ್ವಲ್ಪ ವೀಕ್ ಇದಾರೆ, ಬ್ಲಡ್ ಹಾಕಿ ಆಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದಾಗ, ಸರಿ ಆಯ್ತು ಡಾಕ್ಟರ್ ನನ್ ಗೊತ್ತಿರೋರೆಲ್ರಿಗೂ ಹೇಳ್ ನೋಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಅಜ್ಜಿ ತಾತನ ಹತ್ರ ಬಂದು, ಅಜ್ಜಿಗೇನು ಆಗೋದಿಲ್ಲ ತಾತ ನಾವಿದೀವಿ ಅಂತ ಸೂರ್ಯ ಹೇಳಿ ಬ್ಲಡ್ ಅರೇಂಜ್ ಮಾಡೋದಕ್ಕೆ ಹೋಗ್ತಾನೆ. ಈ ಕಡೆ ರೋಹಿಣಿ ಅಳೋಳ್ ತರ ನಾಟಕ ಮಾಡ್ಕೊಂಡು ಅವ್ರ ಅಪ್ಪನ್ ಫೋಟೋನ ತಬ್ಬಿಡ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಏನಮ್ಮ ರೋಹಿಣಿ ಇವಾಗ ಬರ್ತಿದ್ಯಾ? ಹೌದು, ಏನದು ಕೈಯಲ್ಲಿ, ಯಾಕೆ ಅಳ್ತಾ ಇದ್ಯಾ ಅಂತ ಶಾಂತಿ ಕೇಳಿದಾಗ, ರೋಹಿಣಿ ಕೈಯಲ್ಲಿರೋ ಫೋಟೋನ ಹಿಡ್ಕೊಂಡು ಅಪ್ಪ ಅಂತ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಆಗ ಮನೆಯವರೆಲ್ರು ಆಚೆಗ್ ಬರ್ತಾರೆ. ರೋಹಿಣಿ ಈ ಫೋಟೋದಲ್ಲಿರೋದು ಅಂತ ಶಾಂತಿ ಕೇಳಿದಾಗ, ನಮ್ಮಪ್ಪ ಅಂತ ರೋಹಿಣಿ ಹೇಳ್ತಾಳೆ. ಕೊನೆವರೆಗೂ ಅವ್ರ ಮುಖನ ಡೈರೆಕ್ಟ್ ಆಗಿ ನೋಡೋದಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ರೋಹಿಣಿ ಅಳ್ತಿರ್ತಾಳೆ. ಓ ಇವ್ರೇನಾ ಬೀಗ್ರು ಅಂತ ಶಾಂತಿ ಆ ಫೋಟೋನೇ ನೋಡ್ತಿರ್ತಾಳೆ. ನನ್ಗ ಅರ್ಥ ಆಗುತ್ತೆ ಕಣಮ್ಮ, ನೀನ್ ಈ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು, ಕೊನೆ ಕ್ಷಣದಲ್ಲಿ ನಿಮ್ಮ ಅಪ್ಪನ್ ಮುಖ ನೋಡೋದಕ್ಕೂ ನಿನ್ಗೆ ಸಿಗ್ಲಿಲ್ವಲ್ಲಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ, ನಾನು ಏನ್ ಪಾಪ ಮಾಡಿದೀನೋ ಗೊತ್ತಿಲ್ಲ, ನನ್ಗೆ ಈ ರೀತಿ ಕಷ್ಟಗಳ ಮೇಲೆ ಬರ್ತಾನೆ ಇದೆ. ಅವರು ನನ್ನನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರಂತೆ, ಅದನ್ನ ನನ್ನಿಂದ ನೆರವೇರ್ಸಕ್ ಆಗ್ಲಿಲ್ಲ ಮನೋಜ್ ಅಂತ ಹೇಳ್ಕೊಂಡು ರೋಹಿಣಿ ಅಳ್ತಿರ್ತಾಳೆ.
ಅವ್ರ ಜೊತೆ ಜಗಳ ಮಾಡ್ಕೊಂಡ್ ನಾನ್ ಬಂದ್ಮೇಲೆ ಅವ್ರು ನನ್ಗೆ ತುಂಬಾ ಸಲಿ ಫೋನ್ ಮಾಡಿದ್ರು, ನೀನನ್ನ ನೋಡ್ಬೇಕಮ್ಮ ಅಂತ. ಇಲ್ಲ ನಾನಾದ್ರೂ ಬರ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ನಾನು ಅವ್ರ ಮಾತನ್ನ ಕೇಳಲೇ ಇಲ್ಲ ಅತ್ತೆ. ನಂಗ್ ತುಂಬಾ ಬೇಜಾರಾಗ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ ಅಳಬೇಡ ಸುಮ್ನೆ ಇರು ಅಂತ ಮನೋಜ ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಮನೋಜ ಆ ಫೋಟೋನ ತಗೊಂಡು ಒಂದ್ ಕಡೆ ಇಟ್ಟು ಹೂವ ತಗೊಂಡ್ ಬಂದು ಅದಕ್ ಹಾಕಿ ಕೈ ಮುಗಿತಿರ್ತಾನೆ. ಇದನ್ನೆಲ್ಲ ರೋಹಿಣಿ ಓರೆಗಣ್ಣಿಂದ ನೋಡ್ತಿರ್ತಾಳೆ. ಶಾಂತಿ ಅವಳನ್ನ ಸಮಾಧಾನ ಮಾಡಿಸ್ತಿರ್ತಾಳೆ. ಮಾವ, ನಿಮ್ಮನ್ನ ಕೊನೆವರೆಗೂ ಡೈರೆಕ್ಟ್ ಆಗಿ ನೋಡೋದಕ್ಕೆ ಆಗ್ಲಿಲ್ಲ ಮಾವ. ನಿಮ್ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಮಾವ. ನಿಮ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮಾವ ಅಂತ ಮನೋಜ ಹೇಳ್ತಾ ಇರ್ತಾನೆ. ಮನೋಜ, ಸ್ವಲ್ಪ ರೋಹಿಣಿನ ಕರ್ಕೊಂಡೋಗಿ ಸಮಾಧಾನ ಮಾಡಪ್ಪ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ರೋಹಿಣಿ ಅಳ್ಬೇಡ ರೋಹಿಣಿ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ಸಮಾಧಾನ ಮಾಡ್ಕೊ ಅಂತ ಮನೋಜ ಸಮಾಧಾನ ಮಾಡ್ತಿರ್ತಾನೆ. ಆಗ ಶಾಂತಿ ಫೋಟೋ ಹತ್ರ ಹೋಗಿ, ಬೀಗ್ರೆ ನೀವಂತೂ ಹೊರಟೋದ್ರಿ, ನಿಮ್ ಆಸ್ತಿ ಎಲ್ಲ ರೋಹಿಣಿಗೆ ಬರ್ಬೇಕು, ಆ ರೀತಿ ನೋಡ್ಕೊಳ್ಳಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ರವಿ ಇದು, ನಿಮ್ ಮಮ್ಮಿಗೆ ಇವಾಗ್ಲೂ ಆಸ್ತಿ ಮೇಲೆನೆ ಆಸೆನಾ? ಇದು ಹೇಳೋ ತರ ಅನ್ನಿಸ್ತಿಲ್ಲ, ಡಿಮ್ಯಾಂಡ್ ಮಾಡೋ ತರ ಅನ್ನಿಸ್ತಿದೆ ನನಗೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದಲ್ವಾ, ನನಗೂ ಹಂಗೆ ಅನ್ನಿಸ್ತಿದೆ ಅಂತ ರವಿ ಹೇಳ್ತಾನೆ. ಅದೇ ಟೈಮ್ಗೆ ಸೂರ್ಯ ಮತ್ತೆ ಮೀನಾ ಮನೆಗ್ ಬರ್ತಾರೆ. ಆ ಫೋಟೋನ ನೋಡಿ, ಅಪ್ಪ ಯಾರಪ್ಪ ಇದು ಫೋಟೋ, ಹೂವ ಎಲ್ಲ ಹಾಕಿದೀರಾ ಅಂತ ಸೂರ್ಯ ಕೇಳ್ತಾನೆ. ಏನಪ್ಪ ಹೆಂಗ್ಯಾ, ಇವಾಗ ಯಾವ ದೃಷ್ಟಿ ಫೋಟೋ ತಗೊಂಡ್ ಬಂದ್ಯೋ? ಅವಾಗ ದೃಷ್ಟಿ ಫೋಟೋ ಅಂತ ಸಕ್ಕರೆ ಫೋಟೋ ತಗೊಂಡ್ ಬಂದೆ, ಇದ್ಯಾರ ಫೋಟೋನೋ, ಗಂಡ್ಸ್ ಫೋಟೋ ತಂದಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಸೂರ್ಯ, ಯಾವಾಗ್ಲೂ ನಿನ್ಗೆ ತಮಾಷೆ ಆಗೋಯ್ತಲ್ಲೋ, ಇದು ರೋಹಿಣಿ ಅವ್ರ ಅಪ್ಪನ್ ಫೋಟೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನು, ಪೌಡ್ರು ಅಪ್ಪನ್ ಫೋಟೋನ? ಅಯ್ಯೋ ಪಾಪ, ಅಪ್ಪನ್ ಫೋಟೋ ನೋಡಿದ್ಮೇಲೆ ಇನ್ನೂ ಕಷ್ಟ ಆಗಿರ್ಬೇಕಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣೋ ಸೂರ್ಯ, ಪಾಪ ಅತ್ತಿಗೆ ಬೆಳಿಗ್ಗೆಯಿಂದ ಹತ್ತು ಸಾಕಾಗ್ ಹೋಗಿದ್ದಾರೆ ಅಂತ ರವಿ ಹೇಳ್ತಾನೆ. ಇವ್ರನ್ನ ಯಾವಾಗ ನೋಡೋದು ಅಂತ ಅನ್ಕೊಳ್ತಿದ್ದೆ. ಮಲೇಷ್ಯಾ ಅಂಕಲ್, ಕೊನೆಗೂ ನಿಮ್ಮನ್ನ ಫೋಟೋದಲ್ಲಿ ನೋಡೋ ರೀತಿ ಆಗೋಯ್ತಲ್ಲ ಅಂಕಲ್ ಅಂತ ಸೂರ್ಯ ಆ ಫೋಟೋ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತಿರ್ತಾನೆ. ರೀ, ಏನ್ರಿ ಅದು ಆ ರೀತಿ ನೋಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಏ ಮೀನಮ್ಮ, ಇವ್ರನ್ನ ನೋಡ್ತಿದ್ರೆ ಮಲೇಷ್ಯಾಗ ಹೋಗ್ ಬಂದಿರೋರ್ ತರ ಕಾಣಿಸ್ತಿಲ್ವಲ್ಲೇ, ಅದನ್ನೇ ನೋಡ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ. ಏಯ್, ಮಲೇಷ್ಯಾಗೆ ಹೋಗ್ ಬಂದವ್ರಿಗೆ ಸಪ್ರೇಟ್ ಮುಖ ಇರುತ್ತೇನಾ ಅಂತ ಮನೋಜ ಕೇಳ್ತಾನೆ. ಅದ್ ಹಂಗಲ್ಲ ಕಣೋ, ಈ ಪೌಡ್ರ್ ಏನ್ ಹೇಳ್ತೇಳು, ದೊಡ್ಡ ಕೋಟ್ಯಾಧಿಪತಿ ಅಂತ ತಾನೆ, ಹೇಳ್ದಂಗೆನೆ ಕೋಟು ಸೂಟು ಈ ಗ್ಲಾಸ್ ಎಲ್ಲ ಹಾಕೊಂಡು ನಾನೇ ಏನೋ ಒಂದ್ ಇಮೇಜಿನ್ ಮಾಡ್ಕೊಂಡಿದ್ದೆ ಕಣೋ, ಇವ್ರು ನೋಡಿದ್ರೆ ನಮ್ ಪಕ್ಕದ ಮನೆ ಅಂಕಲ್ ತರ ನಾರ್ಮಲ್ ಆಗಿದ್ದಾರೆ ಅಂತ ಸೂರ್ಯ ಹೇಳ್ದಾಗ ಶಾಂತಿ ಆ ಫೋಟೋನೇ ನೋಡ್ತಿರ್ತಾಳೆ. ಮಾವ ನೋಡಿ ಮಾವ, ಇಂಥ ಟೈಮಲ್ಲೂ ನಮ್ಮ ಅಪ್ಪನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದಾರೆ ಇವ್ರು ಅಂತ ರೋಹಿಣಿ ಹೇಳ್ತಾಳೆ. ಏನೋ ಸೂರ್ಯ, ಇಂಥ ಟೈಮಲ್ಲೂ ನಿಂಗಿದೆಲ್ಲ ಬೇಕಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ, ನಾನೇನು ತಪ್ಪಾಗಿ ಕೇಳಿಲ್ಲ ಕಣಪ್ಪ, ಮುಖದಲ್ಲಿ ಈ ಕೋಟ್ಯಾಧಿಪತ್ಯ ಕಳೆನೇ ಇಲ್ವಲ್ಲಪ್ಪ, ನಾನು ಬೇರೆ ಏನೋ ಐಡಿಯಾದಲ್ಲಿದ್ದೆ, ಅದಕ್ಕೆ ಈ ರೀತಿ ಎಲ್ಲ ಹೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ನಮ್ಮಪ್ಪ ಚಿಕ್ಕ ಹೋಟ್ಲಲ್ಲಿ ಕೆಲ್ಸಕ್ ಸೇರಿ ಆಮೇಲೆ ಮೇಲೆ ಬಂದವರು, ಇದು ಅವರು ಮಿಡಿಲ್ ಏಜ್ ಅಲ್ಲಿ ಇರ್ಬೇಕಾದ್ರೆ ತೆಗ್ದಿರೋ ಫೋಟೋ ಇದು. ನಾನು ಮಲೇಷ್ಯಾದಿಂದ ಬರ್ಬೇಕಾದ್ರೆ ಈ ಫೋಟೋ ಮಾತ್ರ ತಗೊಂಡ್ ಬಂದಿದ್ದು, ಪೂಜಾ ಮನೇಲಿತ್ತು. ಇದು ಅವರು ಶ್ರೀಮಂತರಾಗಕ್ಕೂ ಮುಂಚೆ ತೆಗ್ದಿದ್ ಫೋಟೋ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಓ ಹಂಗೆ, ಕೋಟೀಶ್ವರ ಆಗಕ್ಕೂ ಮುಂಚೆ ಒಂದ್ ಫೋಟೋ, ಕೋಟ್ಯಾಧಿಪತಿ ಆದ್ಮೇಲೆ ಒಂದ್ ಫೋಟೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದನ್ನೆಲ್ಲ ನಿನ್ನ ಕೇಳಿದ್ರೇನಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಸರಿ ಆಯ್ತು ಹೋಗ್ಲಿ ಬಿಡಿ, ಬಂದಿದ್ ವಿಷಯನೇ ಮರ್ತೋದೆ. ಅಪ್ಪ, ನಿನಗ್ ಗೊತ್ತಿರೋರು ಯಾರಾದ್ರೂ ಬ್ಲಡ್ ಕೊಡೋರು ಇದಾರಪ್ಪ ಅಂತ ಸೂರ್ಯ ಕೇಳಿದಾಗ, ಯಾಕೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಸೂರ್ಯ ನಡೆದಿದ್ ವಿಷಯನೆಲ್ಲ ಹೇಳ್ತಾನೆ. ಅಲ್ಲಿ ಇಲ್ಲಿ ಯಾಕೋ ಹುಡುಕ್ಬೇಕು, ಮನೋಜಂದು ಅದೇ ಬ್ಲಡ್ ಗ್ರೂಪ್ ಕಣೋ ಅಂತ ರವಿ ಹೇಳಿದಾಗ, ಹೌದಾ, ಲವ್ ಪೆಂಗ್ಯ ಬಾರೋ ಹಂಗಾದ್ರೆ ಬ್ಲಡ್ ಕೊಡೋ ಅಂತ ಸೂರ್ಯ ಹೇಳ್ತಾನೆ. ನಾನ್ ಬರೋದಿಲ್ಲಪ್ಪ, ನನ್ ಬಾಡಿ ವೀಕ್ ಆಗೋದ್ರೆ ಆಮೇಲೆ ಅಂತ ಮನೋಜ ಹೇಳ್ತಾನೆ. ಏನು, ಅವ್ರೇನ್ ಲಾರಿಲ್ಲ ನಿಮ್ಗ್ ಬಂದು ಬ್ಲಡ್ ತಗೊಂಡ್ ಹೋಗ್ತಾರೆ, ಅವ್ರಿಗೆ ಎಷ್ಟ್ ಬೇಕೋ ಅಷ್ಟೇ ತಗೋತಾರೆ. ಅದು ಅಲ್ದೆ ಅವಾಗವಾಗ ಬ್ಲಡ್ ಡೊನೇಟ್ ಮಾಡೋದು ತುಂಬಾ ಒಳ್ಳೆ ವಿಷಯ ಅಂತ ಶ್ರುತಿ ಹೇಳ್ತಿರ್ತಾಳೆ. ನಾನು ಯಾವತ್ತೂ ಬ್ಲಡ್ ಕೊಟ್ಟಿಲ್ಲ, ನಾನ್ ಕೊಡೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಲವ್, ಸೂರ್ಯ ಅವಾಗವಾಗ ಬ್ಲಡ್ ಕೊಡ್ತಿರ್ತಾನ್ ಕಣೋ, ಬ್ಲಡ್ ಕೊಡೋದು ಒಳ್ಳೇದು. ನೀನ್ ಒಂದ್ಸಲಿ ಬ್ಲಡ್ ಕೊಟ್ರೆ ಅದು ಮತ್ತೆ ರೀಜನರೇಟ್ ಆಗ್ತಿರುತ್ತೆ, ಪ್ಯೂರ್ ಆಗುತ್ತೆ ಕಣೋ. ಮಂಗ್ ಬಡ್ಡೆತ್ತದೆ ಹೋಗೋದಕ್ಕೆ ಅಳ್ತಿಯಲ್ಲೋ ಅಂತ ರಂಗನಾಥ್ ಅವರು ಬೈತಾರೆ. ಓ ಸೂರ್ಯ ಅವ್ರೆ, ನೀವು ಡೋನರಾ ಅಂತ ಶ್ರುತಿ ಕೇಳ್ತಾಳೆ. ಹೌದು ಮೈಕು, ರೋಡಲ್ಲಿ ಅವಾಗವಾಗ ಆಕ್ಸಿಡೆಂಟ್ ಆಗ್ತಿರತ್ತೆ. ಒಂದ್ಸಲಿ ಆಕ್ಸಿಡೆಂಟ್ ಅಲ್ಲಿ ಪಾಪ ಬ್ಲಡ್ ಎಲ್ಲ ಹೋಗಿ ಅವಯ್ಯ ಅಲ್ಲೇ ಸತ್ತೋಗ್ಬಿಟ್ಟ. ಅವತ್ತೇ ನಾನ್ ಹೋಗಿ ಬ್ಲಡ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅವಾಗವಾಗ ಫೋನ್ ಬರುತ್ತೆ, ನಾನ್ ಹೋಗಿ ಬ್ಲಡ್ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಪರವಾಗಿಲ್ಲ ಸೂರ್ಯ ಅವ್ರೆ, ಸೂಪರ್ ನೀವು ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಮೈಕು, ಇದ್ರಲ್ಲಿ ಏನ್ ಸೂಪರ್ ಇದೆ ಹೇಳು, ಈ ಮನುಷ್ಯ
ಜಾತಿ ಮತ ಅದು ಇದು ಅಂತ ಕಿತ್ತಾಡ್ಕೊತಾ ಇರ್ತಾರೆ. ಆದ್ರೆ ಏಟಾಗಿ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಯಾರ್ ಬ್ಲಡ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆಗ ಇವ್ರುಗಳ ಮಧ್ಯೆ ವ್ಯತ್ಯಾಸ ಎಲ್ಲ ಗೊತ್ತೇ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ರೀ, ಎಲ್ಲ ಮನುಷ್ಯರು ಸರಿ ಸಮಾನ ಅನ್ನೋದಿಕ್ಕೆ ಈ ಬ್ಲಡ್ಡೇ ಸಾಕ್ಷಿ ಅಂತ ಮೀನಾ ಹೇಳ್ತಿರ್ತಾಳೆ. ನನ್ ಗೊತ್ತಿರೋರು ಯಾರಾದ್ರೂ ಇದ್ರೆ ಹೇಳಿ ನೋಡ್ತೀನಿರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮಾವ ಇದು ತುಂಬಾ ಈಸಿ. ಏಟಾಗಿರೋರ್ಗೆ ಫೋಟೋ ಮತ್ತೆ ವಿಡಿಯೋ ಏನಾದ್ರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಯಾರ್ಯಾರು ಡೋನರ್ ಇರ್ತಾರೋ ಅವ್ರೆಲ್ರು ಅಲ್ಲಿಗ್ ಬರ್ತಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಸರಿ ಹಂಗೆ ಮಾಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಮೀನಾ, ಆ ತರ ಮಾಡಿದ್ರೆ ಯಾರಾದ್ರೂ ಬಂದ್ರು ಬರ್ಬೋದು, ಎಲ್ರು ಇವನ್ ತರಾನೇ ಭಯ ಪಟ್ಕೊಂಡಿರ್ತಾರ ಹೇಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾರಿಗೋ ಭಯ, ಯಾರ್ ಬಗ್ಗೆನೋ ಹೇಳ್ತಿದ್ಯಾ ಅಂತ ಮನೋಜ ಬಂದಾಗ, ಮೀನಾ ಹಂಗೆ ಚಾಕು ಎತ್ಕೊಂಡ್ ಬಾ, ಹಂಗೆ ಇವನ ಹತ್ರ ರಕ್ತ ತಗೊಂಬಿಡೋಣ ಅಂತ ಸೂರ್ಯ ಹೇಳ್ದಾಗ, ಬಿಡೋಣ ಅಂತ ಮನೋಜ ಹಿಂದಕ್ ಓಡೋಗ್ತಾನೆ. ಈ ಫೋಟೋನ ತಗೊಂಡೋಗಿ ನಿನ್ ರೂಮಲ್ಲೇ ಇಟ್ಕೊಳಮ್ಮ ಅಂತ ಶಾಂತಿ ಹೇಳ್ದಾಗ, ಸರಿ ಆಯ್ತು ಅತ್ತೆ ಅಂತ ರೋಹಿಣಿ ಆ ಫೋಟೋನ ಎತ್ಕೊಂಡು ರೂಮ್ಗೆ ಹೋಗ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಕಾನ್ಸ್ಟೇಬಲ್ಗಳು ಬರ್ತಾರೆ. ಇಲ್ಲಿ ಸೂರ್ಯ ಅಂದ್ರೆ ಯಾರು ಅಂತ ಕಾನ್ಸ್ಟೇಬಲ್ ಕೇಳಿದಾಗ, ನಾನೇ ಏನ್ ಹೇಳಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಓ ನೀನೇನಾ, ನೀನ್ ನೋಡಿದ್ರೆ ಗೊತ್ತಾಗ್ತಿದೆ ರೌಡಿ ತರ ಇದ್ಯಾ ನೀನು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ರೀ ಏನ್ರಿ ಇದು, ಪೊಲೀಸ್ ಅವರೆಲ್ಲ ಮನೆಗ್ ಬಂದಿದ್ದಾರೆ, ಇಷ್ಟು ದಿವ್ಸ ಯಾರು ಬರ್ಲಿಲ್ವಲ್ಲ ಅಂತ ನಾನು ಅನ್ಕೋತಿದ್ದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೀನ್ ಸುಮ್ನೆ ಇರೆ ಸ್ವಲ್ಪ ಹೊತ್ತು. ಸರ್ ನೀವೇಂತಕ್ ಬಂದಿದ್ದೀರಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯನ ಅರೆಸ್ಟ್ ಮಾಡೋದಿಕ್ಕೆ ಅಂತ ಕಾನ್ಸ್ಟೇಬಲ್ಗಳು ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂನು ಆಶ್ಚರ್ಯ ಆಗತ್ತೆ. ಏನು ಅರೆಸ್ಟಾ, ನಾನೇನ್ ಮಾಡ್ದೆ ಇವಾಗ ಅಂತ ಸೂರ್ಯ ಕೇಳಿದಾಗ, ಯಾಕೆ ಏನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕಾನ್ಸ್ಟೇಬಲ್ ಕೇಳ್ತಾನೆ. ಸೂರ್ಯ ಏನೋ ಆಯ್ತು ಅಂತ ರವಿ ಕೇಳಿದಾಗ, ನನ್ಗೇನು ಗೊತ್ತೇ ಇಲ್ಲ ಕಣೋ, ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನೋಡಿ ಸರ್, ನನ್ ಮಗ ಆ ರೀತಿ ತಪ್ಪು ಮಾಡೋನಲ್ಲ, ಏನ್ ಮಾಡಿದಾನೆ ಹೇಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ ಇವನ್ನ ಹುಡ್ಕೊಂಡು ಪೊಲೀಸ್ ಅವ್ರು ಬರೋದೇ ನಮ್ಗೇನ್ ಹೊಸ್ತೇನಲ್ವಲ್ಲ, ಸ್ವಲ್ಪ ದಿವ್ಸ ಏನೇ ಇರ್ಲಿಲ್ಲ, ಈಗ ಮತ್ತೆ ಶುರುವಾಗಿದೆ ನೋಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸುಮ್ನೆ ಇರೇ ನೀನು, ಸರ್ ಏನ್ ವಿಷಯ ಹೇಳಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಸರ್ ಇವಾಗ ಏಂತಕ್ ಅರೆಸ್ಟ್ ಮಾಡಕ್ ಬಂದಿದ್ದೀರಾ ಅಂತ ರವಿನು ಕೇಳ್ತಾನೆ. ಪೊಲೀಸ್ ಕತ್ತಿನ ಪಟ್ಟಿಗೆ ಕೈ ಹಾಕಿದ ಇವನನ್ನ ಸುಮ್ನೆ ಬಿಡ್ಬೇಕಾ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಏನು ಕತ್ತಿನ ಪಟ್ಟಿ ಕೈ ಹಾಕದ್ನ, ಏನ್ ಹೇಳ್ತಾ ಇದ್ದೀರಾ ಸರ್ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಕಾನ್ಸ್ಟೇಬಲ್ಗಳು ನಡೆದಿದ್ ವಿಷಯನ ಹೇಳ್ತಾರೆ. ಇಷ್ಟ ದಿವ್ಸ ರೋಡಲ್ಲಿ ಹೋಗೋರ್ ಬರೋರ್ ಎಲ್ರಿಗೂ ಹೊಡಿತಿದ್ದ, ಈಗ ಪೊಲೀಸ್ ಅವ್ರಿಗೆ ಹೊಡೆಯೋ ರೀತಿ ಆಗ್ಬಿಟ್ಟಿದ್ಯಾ, ಇವನಿಂದ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಸರ್, ಇವನು ಕತ್ತಿನ ಪಟ್ಟಿ ಕೈ ಹಾಕ್ಬಾರ್ದಾಗಿತ್ತು ತಪ್ಪೆ, ಆದ್ರೆ ಪೊಲೀಸ್ ಅವ್ರು ಮಾಡಿದ್ದು ತಪ್ಪೆ ಅಲ್ವಾ, ಆ ರೀತಿ ವಯಸ್ಸಾಗಿರೋರ್ನ ತಳ್ಬೋದಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದಕ್ಕೆ ಅಂತ ಪೊಲೀಸ್ ಅವ್ರ ಹತ್ರನೇ ಜಗಳ ಮಾಡಿದ್ರೆ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ, ಅದು ಕಾನೂನಿನ ಪ್ರಕಾರ ತಪ್ಪು ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ. ಹಾಗಾದ್ರೆ ಆ ಅಜ್ಜಿನ ತಳ್ಳಿದ್ದು ಆ ಪೊಲೀಸ್ ಮಾಡಿರೋ ತಪ್ಪಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಅದೇನೆ, ನೀವ್ ಮಾಡಿದ್ರೆ ತಪ್ಪಲ್ವಾ ಅದು, ಅವ್ರು ಮಾಡಿರೋ ತಪ್ಪಿಗೆ ಏನ್ ಸರ್ ಮಾಡ್ಬೇಕು ಅಂತ ರವಿ ಕೇಳ್ತಾನೆ. ನೋಡಿ, ಯಾರಿಗೆ ಅದು ಅನ್ಯಾಯ ಆಗಿದ್ಯೋ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ್ರ ಬಗ್ಗೆನೇ ವಿಚಾರಣೆ ಮಾಡ್ತೀವಿ. ಈಗ ಇವನ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಇವನನ್ನ ಕರ್ಕೊಂಡ್ ಹೋಗ್ಲೇಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಮನೆಯವರೆಲ್ರು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಆ ಕಾನ್ಸ್ಟೇಬಲ್ಗಳು ಕೇಳದೆ ಸೂರ್ಯನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಸೂರ್ಯನ ಸ್ಟೇಷನ್ ಕರ್ಕೊಂಡ್ ಹೋಗಿ ಒಂದ್ ಕಡೆ ಕುತ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಸರಿ ಅಂತ ಸೂರ್ಯ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾನೆ. ಸೂರ್ಯ ಅಲ್ಲಿ ಕುತ್ಕೊಂಡಿರೋದನ್ನ ನೋಡಿ ಅವನನ್ನೇ ಗುರಾಯಿಸ್ತಿರ್ತಾನೆ. ಇವನೇ ಅಲ್ವಾ ನಿನ್ ಮೇಲ್ ಕೈ ಮಾಡಿದ್ದು ಅಂತ ಕಾನ್ಸ್ಟೇಬಲ್ ಬಂದ್ ಕೇಳಿದಾಗ, ಹೌದು ಇವನೇನೆ, ದೊಡ್ಡ ಹೀರೋ ಅನ್ಕೊಂಬಿಟ್ಟಿದಾನೆ, ಪೊಲೀಸ್ ಅವ್ರ ಮೇಲೆ ಕೈ ಇಟ್ರೆ ಏನಾಗತ್ತೆ ಅಂತ ನಾನ್ ತೋರಿಸ್ತೀನಿ ಅಂತ ಆ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ ಸೂರ್ಯ ಅವನನ್ನೇ ಗುರಾಯಿಸ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.